ಮತ್ತಾಯ ಗ್ರಂಥ 24:37-39, मत्ती चैप्टर 24 अध्याय 30:7 से 30:9 वचन तक. आमेन. मत्ताय 24 अधिकारो आमेन 37 ಮೊದಲು 39 ವರೆಗೆ. हालेलुया. ಪ್ರತಿಯೊಬ್ಬರಿಗೂ यस Matthew chapter 24:37-39. ನೋಹನ ದಿನಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋವನು ನಾವೇಲಿ ಸೇರಿದ ದಿನ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಕುಡಿತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಒಡೆಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುತ್ತಾರೆ ಜನಗಳು. हालेलुया. पढ़ो सिस्टर, हिंदी में पढ़ो ब्रदर. हाँ हाँ मनुष्य के पुत्र का आना भी होगा, क्योंकि जैसे जल प्रलय से पहले के दिनों में जिस दिन तक नूह जहाज पर ना चढ़ा उस दिन तक लोग खाते पीते थे और उनमें विवाह होते थे, और जब तक जल प्रलय आकर सबको बाहर न ले गया तब तक उनको कुछ भी मालूम न पड़ा. वैसे ही मनुष्य के पुत्र का आना भी होगा. हालेलुया. यस. ಎಲ್ಲರೂ ವಾಕ್ಯ ಕೇಳಿದ್ರಾ? ಎರಡು ಕೈ ಎತ್ತಿ ಹಲ್ಲೆಲೂಯಾ ಹೇಳಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ವಚನ ಹೇಳ್ತದೆ, ನೋವನ ಕಾಲ ಹೇಗಿತ್ತು? ನೋವನ ಕಾಲ ಅಂದ್ರೆ ಇಲ್ಲಿಂದ ಒಂದು 5,000 ವರ್ಷಗಳ ಹಿಂದೆ, 5,000 साल का पीछे आदमी लोग कैसे रहेगा? ऐसे मनुष्य कुमार का यीशु मसीह का दिन में भी, यीशु मसीह का प्रत्यक्ष का दिन में भी रहेगा. प्रभु झूठ नहीं बोला, प्रभु बेजार से नहीं बोला, प्रभु टाइम पास के लिए नहीं बोला. प्रभु जो बोला, आजकल इस पृथ्वी का ऊपर कम से कम 850 करोड़ आदमी है. 195 देश में. आजकल नोवा का दिन में कैसे आदमी लोग था, आदमी से ऐसे ನೋಡಿ. ಯೇಸು ಕ್ರಿಸ್ತನು ಕರೆಕ್ಟ್ ಆಗಿ ಹೇಳಿದ್ದಾನೆ. ನೀವು ಪೇಪರ್ ಓದ್ತಿರೋ ಇಲ್ವೋ, ನೀವು ಪ್ರಪಂಚದಲ್ಲಿ ಏನ್ ನಡೀತಾ ಇದೆಯೋ ಕೇಳ್ತಿರೋ ಇಲ್ವೋ, ನೀವು ನ್ಯೂಸ್ ಕೇಳ್ತಿರೋ ಇಲ್ವೋ, ಯೇಸು ಕ್ರಿಸ್ತನು ಇಲ್ಲಿ ಏನ್ ಹೇಳಿದ್ದಾನೆ? ನೋವನ ಕಾಲದಲ್ಲಿ ಜನಗಳು ಹೇಗಿದ್ರು, ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯ ಕಾಲದಲ್ಲಿ ಕೂಡ ಹಂಗೇ ಇರ್ತಾರೆ. ಅದು ಟೈಮ್ ಪಾಸ್ ಹೇಳಿಲ್ಲ, ಕೋಪದಲ್ಲಿ ಹೇಳಿಲ್ಲ, ಬೇಸರವಾಗಿ ಹೇಳಿಲ್ಲ, ಇರೋದನ್ನ ಸತ್ಯನ ಹೇಳಿದ್ದಾನೆ. ಅದು ಹೇಳಿದ್ದು ಕರೆಕ್ಟ್ ಆಗಿ ನಡೀತಾ ಇದೆ. ನಾವು ಇವಾಗ ಅದನ್ನೆಲ್ಲ ತಿಳ್ಕೊಳ್ಳೋಣ. ಈಗ ನಮ್ಗೆ ಈ ವಾಕ್ಯ ನೋವನ ಬಗ್ಗೆ ಜ್ಞಾಪಕ ಮಾಡ್ಬಿಡ್ತು. ನೋವ ಯಾವಾಗಿದ್ದ? 5,000 ವರ್ಷಗಳ ಹಿಂದೆ. ಯಾವಾಗ? 5,000 साल का पीछे नोवा था. 5,000 साल का पीछे 1,000 साल आदमी पृथ्वी का ऊपर था. 30 करोड़ आदमी था. ನೋವ ಇರುವಾಗ ಭೂಮಿ ಮೇಲೆ 30 ಕೋಟಿ ಜನ ಇದ್ರು. ಎಷ್ಟು ಕೋಟಿ? 30 ಕೋಟಿ ಜನ ಇದ್ರು. 30 करोड़ आदमी था नोवा का जमाना में. आदमी लोग ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ನಿನ್ನ ಜೀವನಕ್ಕೆ, ನಿನ್ನ ಕುಟುಂಬಕ್ಕೆ ಈ ಬೋಧನೆ, ಈ ವಾಕ್ಯ अत्यावश्यक. ये अंत्य काल यीशु क्रिस्त बरो समय है. इस वचन आपका जीवित को, आपका आत्मा को बहुत आवश्यकता है. प्रभु आने वाला दिन में बहुत नजदीक है. हालेलुया.
ಆತನು ಬರೋದು ಬಹು ಸಮೀಪವಾಗಿದೆ. ಸಿಸ್ಟರ್, ನೀನ್ ಹೆಂಗಿದ್ದೀಯಾ? ಬ್ರದರ್, ನೀನ್ ಹೆಂಗಿದ್ದೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು, ಮನಸ್ಸು ಕೊಟ್ಟು ಕೇಳು. ವಾಕ್ಯ ಏನ್ ಹೇಳ್ತದೆ ನೋಡು, ಚೆನ್ನಾಗಿ ನೋಡು, ಮನಸ್ಸು ಕೊಟ್ಟು ಕೇಳು. ನೋವನ ಕಾಲದಲ್ಲಿ ಜನಗಳು ಹೆಂಗಿದ್ರು ಹಂಗಿರ್ತಾರೆ. ಬನ್ನಿ ಹಾಗಾದ್ರೆ ನೋವನ ಕಾಲದ ವಾಕ್ಯ ನೋಡೋಣ. ನೋವನ ಕಾಲದಲ್ಲಿ ಜನಗಳು ಹೇಗಿದ್ರು ಕೇಳೋಣ. ಬನ್ನಿ, ಆದಿಕಾಂಡ 6ನೇ ಅಧ್ಯಾಯ 1-6, ಉತ್ಪತ್ತಿ Genesis chapter 6, 1-6. ಆಮೇನ್. ఆదియాగం 6వ అధికారం 1 మొదలు 6, ఆదికాండము 6వ అధ్యాయం 1-6. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟರು. ದೇವ ಪುತ್ರರು. ನೋಡಿ ಏನ್ ಮಾಡ್ತಾ ಇದಾರೆ ನೋವ ಕಾಲದಲ್ಲಿ. ದೇವ್ರ ಮಕ್ಕಳು ಅನ್ಯ ಜನರ ಜೊತೆ ವಿವಾಹ ಆಗ್ತಾ ಇದ್ದಾರೆ. ಆಮೇಲೆ ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮದುವೆ ಮಾಡಿಕೊಂಡ್ರು. ಆಮೇಲೆ ಆಗ ಯೆಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರೋದಿಲ್ಲ. ಅವರು ಭ್ರಷ್ಟರಾದುದರಿಂದ ಮೃತ್ಯರೇ ಅವರ ಆಯುಷ್ಯವು 120 ವರ್ಷವಾಗಲಿ ಅಂದನು. ಹಲ್ಲೆಲೂಯಾ, ಆಮೆನ್. ಹಾಗೆ ಕಂಟಿನ್ಯೂ ಮಾಡಪ್ಪ. ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರನ್ನು ಮಕ್ಕಳು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಹೆಂಗಿದ್ದಂತೆ ಮನುಷ್ಯ ಕುಮಾರನ ಕಾಲದಲ್ಲಿ ಕೂಡ ಹೆಂಗಿರ್ತದಂತೆ. कैसे था आदमी लोग नोवा का सीजन में कैसे था आदमी लोग नोवನ ಆ ಸೀಸನ್ ಅಲ್ಲಿ ನೋವನ ಕಾಲದಲ್ಲಿ ಹೇಗಿದ್ರಂತೆ, ಅವರ ತುಂಬಾ ಕೆಟ್ಟವರಾಗಿದ್ರಂತೆ. ಅನ್ಯ ಜನಗಳನ್ನ ವಿವಾಹ ಆಗ್ತಾ ಇದ್ರಂತೆ. 2, 3 ಅವರ ಹೃದಯ ಆಲೋಚನೆಗಳೆಲ್ಲ ಬರೀ ಕೆಟ್ಟದ್ದೇ. ಅವರು ಯೋಚನೆ ಮಾಡೋದೆಲ್ಲ ಕೆಟ್ಟದಾಗಿದೆ. ಒಂದೊಂದು ಕೂಡ ತುಂಬಾ ಕೆಟ್ಟದ್ದಾಗಿದೆ. ಸಾಕಪ್ಪ, ಈಗ ತಲೆ ಎತ್ತಿ. 2 ವಾಕ್ಯ ಆಯ್ತು. ನಾನು ವಾಕ್ಯ ನೋಡೋಕೆ ಹೇಳಿದ್ದೀನಿ. ಪ್ರತಿಯೊಬ್ರು ಕೇಳಿ, ಗಮನ ಕೊಟ್ಟು ಕೇಳಿ. ವೆರಿ ಇಂಪಾರ್ಟೆಂಟ್ ವಾಕ್ಯ ಇದು. ಮನುಷ್ಯ ಕುಮಾರನ ಕಾಲ. आज का दिन प्रभु यीशु मसीह का मनुष्य कुमार का दिन. हालेलुया. ಯಾವಾಗಿಂದ ಮನುಷ್ಯ ಕುಮಾರನ ದಿನಗಳಂದ್ರೆ 1950 ವರ್ಷಗಳಿಂದ. 1900 ಆಮೇನ್. 2000 साल, कम से कम 100 साल का कम से मनुष्य कुमार का दिन शुरू हो गया. ಮನುಷ್ಯ ಕುಮಾರನ ಕಾಲ, ಮನುಷ್ಯ ಕುಮಾರನ ದಿನಗಳು ಯಾವಾಗ ಸ್ಟಾರ್ಟ್ ಆಯ್ತಂದ್ರೆ ಇಲ್ಲಿಂದ 1900 ವರ್ಷಗಳು ಆ ಕಡೆ. ಈಗ ನಾವಿರೋದು ಮನುಷ್ಯ ಕುಮಾರನ ಕಾಲದಲ್ಲಿದ್ದೀವಿ. ಮನುಷ್ಯ कुमार का आमेन सीजन में दिन में अमता. पुराना आदमी धर्मशास्त्र का नीचे था. हम मनुष्य कुमार का काल का दिन में है. ಹಳೆ ಒಡಂಬಡಿಕೆಯವರು ಧರ್ಮಶಾಸ್ತ್ರದಲ್ಲಿ ಅಡಿಯಲ್ಲಿದ್ರು. ನಾವು ಕೃಪಾಯುಗದಲ್ಲಿದ್ದೀವಿ, ಯೇಸು ಕ್ರಿಸ್ತನ ಕಾಲದಲ್ಲಿದ್ದೀವಿ. ಬನ್ನಿ, ಇಲ್ಲಿ ಒಂದು 7 ಪಾಯಿಂಟ್ಸ್ ಇದೆ. ನೋವನ ಕಾಲದಲ್ಲಿ ಏನು 7 ತಪ್ಪುಗಳು. ನೋವನ ಸೀಸನ್ ಅಲ್ಲಿ ಏನು? 1, ಉಣ್ಣುತ್ತಾ. ಎಲ್ಲಿ ನೋಡಿದ್ರೆ ವಾಕ್ಯ? ಮತ್ತಾಯ ಗ್ರಂಥದಲ್ಲಿ. ಎಲ್ಲಿ? ಮತ್ತಾಯ ಗ್ರಂಥ. ಉಣ್ಣುತ್ತಾ. ಎಲ್ಲರೂ ತಲೆ ಎತ್ತಿ ಕೇಳಿ, ಗಮನ ಕೊಟ್ಟು ಕೇಳಿ. ಊಟ ಮಾಡುತ್ತಪ್ಪ. ಊಟ ಪಾಪನಾ? ಇಲ್ಲ, ಪಾಪ ಇಲ್ಲ. ಊಟ ತಪ್ಪಿಲ್ಲ. ಊಟ ತಿನ್ನಿ. ಊಟ ತಿಂದ್ರೆ ನಿಮ್ಗೆ ಶಕ್ತಿ. ಊಟ ಕೊಟ್ಟಿರೋದು ದೇವರು, ಹೊಟ್ಟೆ ಕೊಟ್ಟಿರೋದು ದೇವರೇ. ಊಟ ಮಾಡೋದ್ರಲ್ಲಿ ಇಲ್ಲಿ ನೋಟೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ
ಕೆಲವರು ಊಟ 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 ಪದಾರ್ಥ ಟೇಸ್ಟ್ ಹೊಸ 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 ಊಟಕ್ಕೆ ಇಂಪಾರ್ಟೆಂಟ್ ಕೊಡ್ತಾರೆ. ದೇವರಿಗೆ, ಪ್ರೇಯರ್ಗೆ, ಬೈಬಲ್ಗೆ, ಆಲಯಕ್ಕೆ ಇಂಪಾರ್ಟೆಂಟ್ ಕೊಡಲ್ಲ. ಇವತ್ತು ಹೋಟ್ಲು ರೋಡಲ್ಲಿ ಹೋದ್ರೆ 4 ಅಂಗಡಿಗೆ ಒಂದು ಅಂಗಡಿ ಹೋಟ್ಲ್ ಇರ್ತದೆ. ಏನು 1 2 3 4 ಅಂಗಡಿ ಇರ್ತದೆ, ಒಂದು ಹೋಟ್ಲ್ ಇರ್ತದೆ. ಇಲ್ಲ ಜ್ಯೂಸ್ ಅಂಗಡಿ, ಇಲ್ಲ ಚಾಕ್ಲೇಟ್ ಅಂಗಡಿ, ಇಲ್ಲ ಚಿಪ್ಸ್ ಅಂಗಡಿ, ಇಲ್ಲ ಪಾನಿಪುರಿ ಅಂಗಡಿ. ನೋಡಿದ್ದೀರಾ? ಹೋಟ್ಲುಗಳು, ಬಿರಿಯಾನಿ ಸೆಂಟರ್ಗಳು, ವೆರೈಟಿ ವೆರೈಟಿ ಬಿರಿಯಾನಿ, ಸ್ಟಾರ್ ಬಿರಿಯಾನಿ, ದಮ್ ಬಿರಿಯಾನಿ, ಹೈದರಾಬಾದ್ ಬಿರಿಯಾನಿ, ಆಂಬೂರ್ ಬಿರಿಯಾನಿ ಕೇಳಿದಿರಲ್ಲ. ನೋಡಿ, ನೀವು ರೋಡಲ್ಲಿ ಹೋಗುವಾಗ ತಿನ್ನೋದಕ್ಕೆ ಜಾಸ್ತಿ ಇರ್ತದೆ ಅಂಗಡಿಗಳು, ಹೋಟ್ಲುಗಳು, ಶಾಪ್ಸ್. ಅಲ್ಲೆಲ್ಲೂಯ್ಯ, ಅಷ್ಟು ಮನುಷ್ಯ ತಿನ್ನೋದಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ. ಪೌಲ ಬರೀತಾನೆ, ಅವರಿಗೆ ಹೊಟ್ಟೆನೇ ದೇವರು. ಏನಂತೆ ಹೊಟ್ಟೆನೇ ದೇವರು. पेट इसका पिता, पेट इसका प्रभु. नहीं, खाना काम करने के लिए खाना जरूर है, बल के लिए खाना जरूर है. ನಮಗೆ ಕೆಲಸ ಮಾಡೋದಕ್ಕೆ ಊಟ ತಿನ್ಬೇಕು, ನಮಗೆ ಬಲ ಶಕ್ತಿ ಇರ್ಬೇಕಂದ್ರೆ ಊಟ ಬೇಕೇ ಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಊಟಕ್ಕೆ ಇಂಪಾರ್ಟೆಂಟ್ ಕೊಡ್ತಾರೆ, ದೇವರಿಗೆ ಸಮಯ ಕೊಡಲ್ಲ, ಬೈಬಲ್ಗೆ ಸಮಯ ಕೊಡಲ್ಲ, ಚರ್ಚ್ಗೆ ಸಮಯ ಕೊಡಲ್ಲ. ಅದು ದೇವರಿಗೆ ಇಷ್ಟ ಇಲ್ಲ. ನಾವು ಯಾವಾಗಲೂ ಊಟ 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 ಅನ್ಬಾರ್ದಂತೆ. ಅತಿ ಮಾಂಸ ಭಕ್ಷಕರಲ್ಲಿ ಸೇರದಿರು. ಅತಿ ಮಾಂಸ ಅಂದ್ರೆ ಯಾವಾಗಲೂ ಅವರಿಗೆ ನಾನ್ ವೆಜ್ ಇರ್ಬೇಕು. ನಾನ್ ವೆಜ್ ವೆರಿ ಡೇಂಜರ್. ಡಾಕ್ಟರ್ಗಳು ಕೂಡ ಹೇಳ್ತಾರೆ, ನೋಡಿದ್ದೀರಾ? ತುಂಬಾ ನಾನ್ ವೆಜ್ ತಿನ್ಬೇಡಿ. ಅವರು ತರಕಾರಿ, ಸೊಪ್ಪು, ಹಣ್ಣು, ಕಾಯಿ ಜಾಸ್ತಿ ಹೇಳ್ತಾರೆ. ಏನನ್ನ ಬೇರೆ ಇನ್ನೊಂದು ಎಕ್ಸ್ಟ್ರಾ ಬೇಕಾದ್ರೆ ಮೊಟ್ಟೆ, ಮೀನು ಹೇಳ್ತಾರೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನೋವನ ಕಾಲದವರೆಗೂ ಆಹಾರ ಧಾನ್ಯಗಳು, ಭತ್ತ, ರಾಗಿ, ಜೋಳ, ಹಣ್ಣು, ಹಂಪಲು ಮಾತ್ರ ಇತ್ತು. ಆದಾಮನ ಪಾಪ ಮಾಡೋವರೆಗೂ ಬರೀ ಫ್ರೂಟ್ಸೇ ಹುಟ್ಟು, ಹಣ್ಣುಗಳು. ಸಿರಿ आदम पाप करने से सिर्फ फल खा रहे, धान्य भी नहीं दिया. पाप करने का बाद में नोवा तक धान्य दिया. नोवा का बाद में मटन, चिकन, मुर्गी, बकरी, हालेलुया, भेड़ खाने के लिए प्रभु परमिशन दिया. ನೋವನ ಕಾಲ ಜಲಪ್ರಳಯ ಆದ್ಮೇಲೆ ಮಟನ್, ಚಿಕನ್, ಫಿಶ್, ಕೋಳಿ, ಕುರಿ, ಮೇಕೆ, ಇನ್ನೊಂದು ಎಕ್ಸೆಟ್ರಾ ತಿನ್ನೋದಕ್ಕೆ ಪರ್ಮಿಷನ್ ಕೊಟ್ಟ. ಮನುಷ್ಯ ಇವಾಗ ಏನಾಗಿದ್ದಾನಂದ್ರೆ ನೋಡಿ, ಎಷ್ಟು ಗಂಟೆಗೆ ನಾವು ಹೋಗಿ ರಾತ್ರಿ 2 ಗಂಟೆ 3 ಗಂಟೆ, ಬೆಳಗ್ಗೆ 1 ಗಂಟೆ, ಬೆಳಗ್ಗೆ 12, ರಾತ್ರಿ 12 ಗಂಟೆಗೆ ಹೋಗ್ಲಿ, ಊಟ ಸಿಗ್ತದೆ, ಹೋಟ್ಲು ಓಪನ್ ಆಗಿರ್ತದೆ, ವೆರೈಟೀಸ್ ಸಿಗ್ತದೆ. ಸೌತ್ ಇಂಡಿಯನ್ ಡಿಶ್, ನಾರ್ತ್ ಇಂಡಿಯನ್ ಡಿಶ್, ಆಮೇಲೆ ಫಾರಿನ್ ಡಿಶ್ ಎಲ್ಲ, ಪಿಜ್ಜಾ, ಬರ್ಗರ್, ಪ್ರತಿ ಒಂದು ಕೂಡ ರೆಡ್ಡಿಯಾಗಿರ್ತದೆ, ಬೇಕಾಗಿರೋದೇ ಇರ್ತದೆ, ವೆರೈಟಿ ಆಗಿರ್ತದೆ. ಮನುಷ್ಯ ಊಟ 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 ಅಂತ ಇದ್ದಾನೆ. ನೋಡಿ, ಇವಾಗ ಎಷ್ಟು ಈಸಿ ಆಯ್ತು ಹೇಳಿ ಊಟ, ಎಷ್ಟು ಈಸಿ ಆಯ್ತು ಹೇಳಿ ಊಟ. ಆರ್ಡರ್ ಮಾಡಿದ್ರೆ 10 ಮಿನಿಟ್ಸ್ ನಮ್ಮ ಮನೆ ಹತ್ರ ಇರ್ತದೆ. ಝೊಮ್ಯಾಟೊ, ಸಿಕ್ಟೋ ಇಲ್ಲ, ಝೊಮ್ಯಾಟೊ, ಸ್ವಿಗ್ಗಿ, ಇನ್ನು ಬೇರೆ ಬೇರೆ ಎಲ್ಲ ಬರ್ತವೆ. ನೆಕ್ಸ್ಟ್ 10 ಮಿನಿಟ್ಸ್ ನಮ್ಮ ಮನೆ ಹತ್ರ ಬಂದು ಫುಡ್ ಕೊಟ್ಬಿಡ್ತಾರೆ. ಇವಾಗ ಕೆಲವು ಮನೆ ಕಟ್ತಾ ಇದ್ರೆ ಮನೆಯಲ್ಲಿ ಕಿಚನೇ ಇಲ್ಲ, ವಿತೌಟ್ ಕಿಚನ್ ಹೌಸ್. ಅದು ಯಾರು ಒಂದು ಬೆಡ್ರೂಮ್ ಆಗುತ್ತೆ, ಏನೋ ಒಂದು ಹಾಲ್ ಆಗುತ್ತೆ ಅಂತೇಳಿ. ಮಲೇಷ್ಯಾದಲ್ಲಿ ಸುಮಾರು ಮನೆಗಳು ಕಿಚನ್ ಕಟ್ಟಲ್ಲ. ಬರೋ ದಿನಗಳಲ್ಲಿ ಹಂಗೆ ಆಗುತ್ತೆ. ಇಂಡಿಯಾ ಕೂಡ ಹಂಗೆ ಆಗುತ್ತೆ. ಮನೆಗಳಲ್ಲಿ ಅಡಿಗೆನೇ ಇವಾಗಲೇ ಮಾಡ್ತಾ ಇಲ್ಲ, ಎಷ್ಟೊತ್ತಲ್ಲಿ ಬೇಕಾದ್ರೂ ಬರ್ತೈತೆ. ಬೇಕಾದ್ರೆ ನಿಮ್ಮ ಸ್ಟೇಡಿಯಂ ಕೂಡ ತಂದು ಕೊಡ್ತಾರೆ. ಎಲ್ಲಿಗೆ? ಸ್ಟೇಡಿಯಂ ಆರ್ಡರ್ ಮಾಡ್ಬಿಟ್ಟು ನೀವು ಸ್ಟೇಡಿಯಂ ಮ್ಯಾಪ್ ಕೊಟ್ರೆ, ಅಡ್ರೆಸ್ ಕೊಟ್ರೆ ಅಲ್ಲಿಗೂ ತಂದು ಕೊಡ್ತಾರೆ ಊಟ ನಿಮಗೆ. ಹಂಗವರೆಗೂ ಇದೆ. ಹಲ್ಲೆಲೂಯಾ. ಸೊ ಉಣ್ಣೋದು ತಪ್ಪಿಲ್ಲ, ಬರೀ ಊಟ ಊಟ ಊಟಕ್ಕೆ, ಹೊಟ್ಟೆಗೆ ನೀವು ಪದಾರ್ಥಗಳಿಗೆ ತಿನ್ನೋದಕ್ಕೆ ಹೊಸ ಟೇಸ್ಟ್, ಹೊಸ 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 ಹೊಸ. ಮೊದಲಿಗಿಂತ ಎಷ್ಟೋ ರೆಸಿಪಿ ಹೋಗಿದೆ. ಸ್ವೀಟ್ ಇರ್ಲಿ, ಐಸ್ ಕ್ರೀಮ್ ಇರ್ಲಿ, ಕೂಲ್ ಡ್ರಿಂಕ್ಸ್ ಇರ್ಲಿ, ಆಮೇಲೆ ಊಟಗಳಿರ್ಲಿ, ವೆಜ್ ಇರ್ಲಿ, ನಾನ್ ವೆಜ್ ಇರ್ಲಿ. ಆ ನೋವನ ಕಾಲದಲ್ಲಿ ಜನಗಳು ಊಟಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ರು. ದೇವ್ರನ್ನ ಹುಡ್ಕೋಣ, ದೇವರಿಗೆ ಪ್ರೇ ಮಾಡೋಣ, ಪಾಪ ಮಾಡಬಾರ್ದು, ಪರಿಶುದ್ಧರಾಗಿರ್ಬೇಕು, ದೇವರಿಗೆ ಪ್ರೇ ಮಾಡೋಣ, ದೇವರ ಚಿತ್ತ ತಿಳ್ಕೊಳ್ಳೋಣ ಅಂತ ಹೇಳಿಲ್ಲಂತೆ. ಕೇವಲ ಒಬ್ಬನೇ ಒಬ್ಬನು ನೋವ, ಅವನ ಹೆಂಡತಿ, ಅವನ ಮಕ್ಕಳು, ಅವನ ಸೊಸೆಗಳು, 8 ಜನ
ಭಯಭಕ್ತಿಯಿಂದ ಇದ್ದೀರಂತೆ. ಇವತ್ತು ನೋಡಿ, ಇವತ್ತು ಕೂಡ ನಮ್ಮ ಕ್ರೈಸ್ತ ಮಕ್ಕಳಲ್ಲಿ ನೋಡಿ, ನಮ್ಮ ಕ್ರೈಸ್ತ ಸೇವಕರಲ್ಲಿ ನೋಡಿ, ಊಟಕ್ಕೆ ಇಂಪಾರ್ಟೆಂಟ್ ಕೊಡಷ್ಟು ವಾಕ್ಯಕ್ಕೆ, ಪ್ರಾರ್ಥನೆಗೆ, ಸಭೆಗೆ, ಆರಾಧನೆಗೆ, ದೇವರಿಗೆ ಕೊಡಲ್ಲ. ಇನ್ನು ಯಾರನ್ನ ಮನೆಗೆ ಬಂದ್ಬಿಟ್ರೆ ಅಡಿಗೆ ಮಾಡೋದು, ಬಡಿಸೋದು, ಬೆಳಿಗ್ಗೆ ಸ್ಪೆಷಲ್, ಮಧ್ಯಾಹ್ನ ಸ್ಪೆಷಲ್, ರಾತ್ರಿ ಸ್ಪೆಷಲ್, ಅವ್ರು ಒಂದು ವಾರ ಇದ್ರೆ, 15 ದಿನ ಇದ್ರೆ, 3 ದಿನ ಇದ್ರೆ, 2 ದಿನ ಇದ್ರೆ ಅವ್ರಿಗೆ ಟೈಮ್ ಕೊಟ್ಬಿಡ್ತೀರಿ, ದೇವ್ರಿಗೆ ಸಮಯ ಕೊಡಲ್ಲ. ಯಾರು ಕುಟುಂಬ ಪ್ರೇಯರ್ ಮಾಡಲ್ಲ, ಯಾರು ಇನ್ನು ಬೈಬಲ್ ಓದೋದು ಸ್ಟಾರ್ಟ್ ಮಾಡಿಲ್ಲ, ಓದಿ ಎಷ್ಟು ಜನ ನಿಲ್ಲಿಸ್ಬಿಟ್ಟಿದ್ದೀರಾ? कितने आदमी अभी तक बाइबल नहीं पढ़ा, पहले पढ़ा, अभी कौन छोड़ दिया? कितने घर में फैमिली प्रेयर नहीं, पर्सनल प्रेयर कितने आदमी का अंदर नहीं? पर्सनल प्रेयर, सिंगल प्रेयर ಒಬ್ಬಂಟಿಗರಾಗಿ ನಿಮ್ಮ ಸಿಂಗಲ್ ಪ್ರೇಯರ್ ಎಷ್ಟು ಜನ ಇನ್ನು ಮಾಡ್ತಾ ಇಲ್ಲ? ಕುಟುಂಬ ಪ್ರೇಯರ್ ಎಷ್ಟು ಮನೇಲಿ ಇಲ್ಲ? ಬೈಬಲ್ ಇನ್ನು ಎಷ್ಟು ಜನ ಓದ್ತಾ ಇಲ್ಲ? ಓದಿ ಎಷ್ಟು ಜನ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ? ಕಂಟಿನ್ಯೂ ಎಷ್ಟು ಜನ ಚರ್ಚಿಗೆ ಬರ್ತೀರಾ? ಭಾನುವಾರ ಆರಾಧನೆಗೆ ಎಷ್ಟು ಜನ ಇಂಪಾರ್ಟೆಂಟ್ ಕೊಡ್ತೀರಾ? ಊಟ 3 ಹೊತ್ತು ತಿಂತೀರಾ ತಾನೆ? ತಿನ್ನು ತಪ್ಪಿಲ್ಲ, ದೇವರು ಕೊಟ್ಟಿರೋದು 3 ಹೊತ್ತು 4 ಹೊತ್ತು ಇದ್ದು, ಬೆಳಿಗ್ಗೆ ಮಧ್ಯಾಹ್ನ ಸ್ನಾಕ್ಸ್, ದೋಸೆ ತಿನ್ನು ತಪ್ಪಿಲ್ಲ. ದೇವ್ರು ಕೇಳ್ತಾರೇನು? ದೇವರಿಗೆ ಸಮಯ ಕೊಡು. ಚೆನ್ನಾಗಿ ತಿಂದ್ರೆ ಏನ್ ಬರ್ತದೆ? ಚೆನ್ನಾಗಿ ತಿಂದ್ರೆ ಏನ್ ಬರ್ತದೆ? ಇಲ್ಲಿವರೆಗೂ ತಿಂದ್ರೆ ಇದ್ರ ತಕ್ಕ खाने तो क्या आएगा? नींद आएगा, ಬಾಡಿ ಟಯರ್ಡ್ನೆಸ್ ಆಗ, ಟಯರ್ಡ್ನೆಸ್ ಬರುತ್ತೆ, ನಿದ್ರೆ ಬರ್ತದೆ, ಮಲಗೋಣ ಅನಿಸ್ತದೆ. ಆಮೇಲೆ ಪ್ರೇಯರ್ ಇಟ್ಕೊಂಡ್ರೆ ನಿದ್ರೆ ಬರ್ತದೆ, ಬೈಬಲ್ ಇಟ್ಕೊಂಡ್ರೆ ನಿದ್ರೆ ಬರ್ತದೆ, ಮೊಬೈಲ್ ಇಟ್ಕೊಂಡ್ರೆ ಬರಲ್ಲ. बाइबल पकड़ने को नींद आएगा, प्रेयर बैठने को नींद आएगा, बाइबल मोबाइल पकड़ने को, फोन पकड़ने को नींद नहीं आएगा. बाइबल पकड़ो, सभी लोग याद आएगा, इसका प्रेयर करना, इसका फोन करना, इसका मैसेज भेजना पक्का आएगा. ನೀವು ಪ್ರೇಯರ್ ಕೊಟ್ಕೊಳ್ಳಿ, ಅವ್ರಿಗೆ ಮೆಸೇಜ್ ಮಾಡ್ಬೇಕು, ಅವ್ರಿಗೆ ಫೋನ್ ಮಾಡ್ಬೇಕು, ಬರ್ತದೆ ಬರಲ್ವಾ? 100% ಬರ್ತದೆ. ನಾನು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಬೇಕಾದ್ರೆ. ನನಗೇನ್ ಬರ್ತಿದೆ ಗೊತ್ತಾ? ನಾನು ಮಲ್ಗೋಕ್ ಹೋಗ್ಲಿ, ಇವತ್ತು ಯಾರಾದ್ರೂ ನನಗೆ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದ್ದ? ಪ್ರೇಯರ್ ಮಾಡಿರ್ತೀನಿ, 3 ಅವರ್ 4 ಅವರ್ 5 ಅವರ್ ಮಾಡಿರ್ತೀನಿ. ಯಾರನ್ನ ಮಿಸ್ ಮಾಡಿದೀನಾ? ಕಾಲ್ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ತೀನಿ, ಯಾರನ್ನ ಇದ್ರಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಕೊಟ್ರಾ, ಡೈರಿಯಲ್ಲಿ ಯಾರನ್ನ ಬರ್ಕೊಂಡು ಮಿಸ್ ಮಾಡಿದೀನಾ? ಉಲ್ಟಾ ಮಾಡಬೇಡಿ. ಉಣ್ಣುವರು ನೋಡಿ, ಮತ್ತಾಯ ಗ್ರಂಥ 24:37-39 ನೋಡ್ಕೊಳ್ಳಿ. ಉಣ್ಣುತ್ತಿದ್ದರು, ನೆಕ್ಸ್ಟ್ ಏನು? ಕುಡಿಯುತ್ತಿದ್ದರು, ನೆಕ್ಸ್ಟ್ ಕಾನ, ಸೆಕೆಂಡ್ ಪೀನ, ಕುಡಿಯೋದು ಕುಡಿಯೋದು ಕುಡಿಯೋದು. ನೋಡಿ, ದೇವ್ರ ಮಕ್ಕಳು ಡ್ರಿಂಕ್ಸ್ ಅಂತೂ ಕುಡಿಬಾರ್ದು. ದೇವ್ರ ಮಕ್ಕಳು ಡ್ರಿಂಕ್ಸ್ ಸೇವನೆ ಮಾಡಲೇಬಾರ್ದು. प्रभु का बच्चे बाहर में जाके ड्रिंक्स घर में नहीं पीना. सेकेंड, ಇವತ್ತು ವೆರೈಟಿ ಜ್ಯೂಸ್ಗಳು, ಲಸ್ಸಿ, ಅದು ಇದು, ಫ್ರೂಟ್ ಜ್ಯೂಸು, ಈ ಜ್ಯೂಸು, ಆ ಜ್ಯೂಸು, ಏನೇನೋ ವೆರೈಟಿ ಆಗಿ ಟೀಗಳು, 5 ಟೀ, ಆ ಟೀ, ದಿನಕ್ಕೆ 4 ಟೀ, 5 ಟೀ, ಆ ಕಾಫಿ, ಈ ಕಾಫಿ, ವೆರೈಟಿ ಕಾಫಿಗಳು, ವೆರೈಟಿ ಟೀ, ಲೆಮನ್ ಟೀ, ಮೆಂತಾಲ್ ಟೀ, ಪುದೀನಾ ಟೀ, ಜುಂಜರ್ ಟೀ ಕೇಳಿದ್ರಾ? ಅದೇ ಒಂದು ಹೋಟ್ಲು, ಅದಕ್ಕೆ ಸಪರೇಟ್ ಡಿವಿಷನ್. ಕುಡಿಯೋದಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಪರಿಶುದ್ಧಾತ್ಮರು ಕುಡಿತಾ ಇದೆಯಾ? ದೇವರ ವಾಕ್ಯ ಕುಡಿತಾ ಇದೆಯಾ? प्रभु का वचन पी रहे? प्रभु का पवित्र आत्मा पी रहे तुम? ಹೇಳಿ. ಟೀ ಕುಡಿಯೋದು ತಪ್ಪಿಲ್ಲ, ಹಾರ್ಲಿಕ್ಸ್ ಕುಡಿಯೋದು ತಪ್ಪಿಲ್ಲ, ಬೂಸ್ಟ್ ಕುಡಿಯೋದು ತಪ್ಪಿಲ್ಲ, ಆಮೇಲೆ ಲೆಮನ್ ಟೀ ಕುಡಿಯೋದು ತಪ್ಪಿಲ್ಲ, ಪುದೀನಾ ಟೀ ಕುಡಿಯೋದು ತಪ್ಪಿಲ್ಲ. ಹಲ್ಲೆಲೂಯಾ. ಕುಡಿಯೋದಕ್ಕೆ ಇಂಪಾರ್ಟೆಂಟ್ ಕೊಡ್ತಾರೆ. ಏನು? ಅವ್ರಿಗೆ ಬೈಬಲ್ ಓದಿಲ್ಲ ಮೈಂಡ್ ಫ್ರೆಶ್ ಆಗಲ್ಲ, ಪ್ರೇಯರ್ ಮಾಡಿಲ್ಲ ಮೈಂಡ್ ಫ್ರೆಶ್ ಆಗಲ್ಲ, ಪ್ರೇಯರ್ ಬಂದಿಲ್ಲ ಮೈಂಡ್ ಫ್ರೆಶ್ ಆಗಲ್ಲ, ಟೀ ಕುಡಿದಿಲ್ಲ ಅಂದ್ರೆ ಫ್ರೆಶ್ ಆಗಲ್ಲ. ಇನ್ ಕೆಲವರಿಗೆ ಸಾಯಂಕಾಲ ಆದ್ರೆ ಡ್ರಿಂಕ್ಸ್ ಇಲ್ಲ ಅಂದ್ರೆ ಮೈಂಡ್ ಫ್ರೆಶ್ ಆಗಲ್ಲ. ಬ್ರದರ್, ಈಗ ಯಾರನ್ನ ಅಂತೀರಾ? ಟೀ ಕುಡಿ ತಪ್ಪಿಲ್ಲ, ಡ್ರಿಂಕ್ಸ್ ಅಂತೂ ಕುಡಿಬೇಡ, ನಾನು ಅದಕ್ಕೆ ಯಾವತ್ತೂ ಪ್ರೋತ್ಸಾಹಿಸೋದಿಲ್ಲ. ಡ್ರಿಂಕ್ಸ್ ಕುಡಿಯೋರಿದ್ರೆ ಬಿಡಿ. ದೇವರು ಹೇಳ್ತಾ ಇದ್ದಾರೆ ಅದು ಕೆಟ್ಟದ್ದು.
ನೋವನ ಕಾಲದಲ್ಲಿ ಹಂಗೆ ಇದ್ದಿದ್ದು. नोवा के सीजन में आज भी लोग ऐसे दारू पियो, मजा करो, सो जाओ. आदमी एक कोई एक खराब चीज रहना, खराब हैबिट रहना बोलते हैं. मत सुनो. ಅದೇ ಜನಗಳು ಹೇಳ್ತಾರೆ ಮನುಷ್ಯನಾದ್ರೆ ಏನನ್ನ ಒಂದು ಹ್ಯಾಬಿಟ್ ಇರ್ಬೇಕು. ಕುಡಿಬೇಕು, ತಿನ್ನಬೇಕು, ಸಾಯ್ಬೇಕು. ಕುಡಿಬೇಕು, ತಿನ್ಬೇಕು, ಮಜಾ ಮಾಡ್ಬೇಕು. ಲೈಫ್ ಅಲ್ಲಿ ಏನಿದೆ? ಲೈಫ್ ಅಂದ್ರೆ ಕುಡಿಬೇಕು, ತಿನ್ಬೇಕು, ಅಷ್ಟೇ ಲೈಫ್. ನಾಳೆ ಸತ್ತು ಹೋಗ್ತೀನಿ ಅಂತಾರೆ. ದೇವರನ್ನು ಹುಡುಕ್ತಾ ಇದೀಯಾ? ದೇವರನ್ನ ಸಂಪಾದಿಸ್ತಾ ಇದೀಯಾ? ರಕ್ಷಣೆ ಹೊಂದಿದೀಯಾ? ಮಾನಸಾಂತರ ಬಂದಿದೀಯಾ? ದೀಕ್ಷಾಸ್ಥಾನ ತಗೊಂಡಿದೀಯಾ? ಪರಿಶುದ್ಧಾತ್ಮ ಅಭಿಷೇಕ ಹೊಂದಿದೀಯಾ? ಬೈಬಲ್ ತಿಳ್ಕೊಂತಾ ಇದೀಯಾ? ಪಾಪನ ಬಿಟ್ಟಿದೀಯಾ? ಪರಿಶುದ್ಧವಾಗಿದ್ದೀಯಾ? आदमी लोग बोलते नहीं बोलते पीना खाना मर जाना, बोलते नहीं बोलते, बराबर ना सिस्टर? पीना खाना मर जाना, बस वही एक जीवित. बोलते नहीं बोलते? बोलते नहीं. ऐसे नोवा का जीवन में ऐसे था करके ಹೇಳ್ತಾರೆ ಇಲ್ವಾ ಜನಗಳು? ಕುಡಿಬೇಕು, ತಿನ್ಬೇಕು, ಮಜಾ ಮಾಡ್ಬೇಕು, ಸಾಯ್ಬೇಕು. ನೋಡಿ, ನೋವಿನ ಕಾಲದಲ್ಲಿ ಹಂಗೆ ಇದ್ರು, ಇವತ್ತು ಹಂಗೆ ಇದ್ದಾರೆ. ಎಷ್ಟು ದೇವರ ಮಕ್ಕಳು, ಬೈಬಲ್ ದೇವರ ಮಕ್ಕಳಿಗೆ ತಾನೆ. ಹಂಗೀಗ ದೇವರ ಮಕ್ಕಳಿಗ ನಮಗೆ ಏನೇ, ನಿನಗೆ ನನಗೆ. ಆಮೇಲೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ತಪ್ಪಿಲ್ಲ. ಒಳ್ಳೆಯದನ್ನ ಕುಡಿ, ಒಳ್ಳೆಯದನ್ನ ತಿನ್ನು, ಕೆಟ್ಟದನ್ನ ಕುಡಿಬೇಡ. ಆಮೇಲೆ ಟೀ ಕುಡಿದ್ಯಾ ಕುಡಿ, ಹಾರ್ಲಿಕ್ಸ್ ಕುಡಿದ್ಯಾ ಕುಡಿ, ಜ್ಯೂಸ್ ಕುಡಿದ್ಯಾ ಕುಡಿ. ಟಕ್ಕಂತ ವಾಕ್ಯಕ್ಕೆ, ಪ್ರೇಯರ್ಗೆ, ಬೈಬಲ್ಗೆ, ಕೆಲಸಕ್ಕೆ, ಉದ್ಯೋಗಕ್ಕೆ ನಿಂತ್ಕೊಂಡ್ಬಿಡು. ನೆಕ್ಸ್ಟ್, ಉಣ್ಣುತ್ತಾ ಕುಡಿಯುತ್ತಾ, ಉಣ್ಣುತ್ತಾ ಕುಡಿಯುತ್ತಾ, ಮದುವೆ ಮಾಡಿಕೊಳ್ಳುತ್ತಾ. ನೋಡ್ತಾರೆ ಎಷ್ಟನೇ ವಚನಪ್ಪ? ಮದುವೆ ಮಾಡಿಕೊಳ್ಳುತ್ತಾ. ನೋಡಿ ಬೇಗ, ಎಷ್ಟನೇ ವಚನ ಸಿಸ್ಟರ್ ಬ್ರದರ್ ಎಲ್ಲರೂ ಹೇಳಿ? 8ನೇ ವಚನದಲ್ಲಿ ದೇವರು ಮದುವೆ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿ, ಮದುವೆ ಆಗುತ್ತಪ್ಪ ಹೇಳಿಯಲ್ಲ. मैरिज करने का मिस्टेक है नहीं. मैरिज कौन किया? प्रभु रखा. ಹೆಂಡತಿನ ಯಾರು ಕೊಡೋದು? ದೇವರು. ಗಂಡನ ಯಾರು ಕೊಡೋದು? ದೇವರು. ಮ್ಯಾರೇಜ್ ಅನ್ನ ಯಾರು ಮಾಡೋದು? ದೇವರು. ಇಲ್ಲಿ ಮದುವೆ ಪಾರ್ಟಿ ಹೇಳ್ತಾ ಇದ್ದಾರೆ, ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲರೂ ನೋಡಿ, कैसे वाला मैरिज हो गए जी हमारा आजकल. ಬೇಗ ಬೇಗ ಮಾತಾಡಿ. ಹುಡುಗಿ ಮದುವೆ, LGBT ಅದು ಬೇರೆ, ಅದು ಬಿಟ್ಟು ಇದು ಬೇರೆ. ಅಲ್ಲೆಲೂಯಾ. ಗೇ ಮ್ಯಾರೇಜ್ ಅಂತಾರೆ, ಟ್ರಾನ್ಸ್ಜೆಂಡರ್ ಬೇರೆ. ಅಲ್ಲೆಲೂಯಾ. ಹುಡುಗಿ ಮದುವೆ ಆಗೋದು, ಹುಡುಗ ಮದುವೆ ಆಗೋದು. ನಮ್ಮ ಮಿನಿಸ್ಟರ್ ಇದ್ದಾರಲ್ಲ, ಹೋಮ್ ಮಿನಿಸ್ಟ್ರು, ಯಾರು ಹೇಳಿ? ನಮ್ಮ ಹೋಮ್ ಮಿನಿಸ್ಟ್ರು, ಅವ್ರ ಮಗಳು ಕೂಡ ಮಗ ಹಂಗೆ ಇದ್ದಾರೆ. ಅಲ್ಲೆಲೂಯಾ. ಆಮೇಲೆ ಹಂಗೆ ಮದುವೆ ಆಗಿದ್ದಾರೆ. ಅಲ್ಲೆಲೂಯಾ. ಹುಡುಗಿ ಮದುವೆ ಆಗೋದು ದೇವ್ರಿಗೆ ಇಷ್ಟನಾ? ಹುಡುಗ ಮದುವೆ ಆಗೋದು ಆಗ್ತಾ ಇದೆ. ನಮ್ಮ ಇಂಡಿಯಾ ಗೌರ್ಮೆಂಟ್ ಅಲ್ಲಿ ಕೂಡ ನಮ್ಮ ಇಂಡಿಯನ್ಸ್ ಕೇಳ್ತಾ ಇದ್ದಾರೆ. ಇಸ್ರಾಯೇಲ್ ದೇಶ ಪರ್ಮಿಷನ್ ಕೊಟ್ಟಿದೆ. ಇಸ್ರಾಯೇಲ್ ಏನು? ಪವಿತ್ರ ದೇಶ, ಹೋಲಿ ಲ್ಯಾಂಡ್ ತಾನೆ. ಇಸ್ರಾಯೇಲ್ ಹೋಲಿ ಲ್ಯಾಂಡ್ ಐನಾ, पवित्र भूमि है ना. उधर आदमी औरत शादी हो रहे. ಹೇಳಮ್ಮ, ಆಮೇಲೆ ಮಾತಾಡ್ಕೋ. ನೀವಿಬ್ರು ಆಗ್ತೀರ ಮದುವೆ? ಇವಾಗಲೇ ಮಾತಾಡ್ಕೊತಾ ಇದ್ದೀರಲ್ಲ. ಅಲ್ಲೆಲೂಯಾ. ತಮಾಷೆ ಹೇಳಿದ್ರು ಅಲ್ಲ, ಹಂಗಾಗ ಬಿಡಲ್ಲ. ಅಲ್ಲೆಲೂಯಾ. ಈ ಕಡೆ ಕೇಳಿ, ಲೇಡೀಸ್ ಮದುವೆ ಆಗ್ತಾರೆ. ದೇವ್ರು ಇಷ್ಟಪಡ್ತಾನ? ಪಡಲ್ಲ. ಹೆಂಗಸು ಗಂಡಸ್ ಮದುವೆ ಆಗ್ತಾರೆ, ಇಷ್ಟಪಡ್ತಾನ? ಪಡಲ್ಲ. 2 ಮದುವೆ, 3 ಮದುವೆ, 4 ಮದುವೆ, ಫಿಲಿಂ ಆಕ್ಟ್ರೆಸ್ ಕಟ್ಟೋದು ಮಾಮೂಲಿ. ಅವ್ರ ಹತ್ರ ಬೇಜಾನ್ ದುಡ್ಡು ಇರ್ತದೆ. ಈ ಹೆಂಡತಿಗೆ ಲೈಫ್ ಒಂದಷ್ಟು ದುಡ್ಡು ಕೊಟ್ಬಿಡ್ತಾರೆ. ಇನ್ನೊಂದು ಹೆಂಡತಿನ ಮದುವೆ ಆಗ್ತಾರೆ, ಇನ್ನೊಂದು ಹೀರೋಯಿನ ಮದುವೆ ಆಗ್ತಾರೆ, ಇನ್ನೊಂದು ಹೀರೋನ ಮದುವೆ ಆಗ್ತಾರೆ. ದೇವರು ಒಪ್ಪಲ್ಲ. ಮದುವೆ ಮಾಡಿಕೊಳ್ಳುತ್ತಾ ವಿಚಿತ್ರ ಮ್ಯಾರೇಜ್ ಇದೆ ಅಮೆರಿಕದಲ್ಲಿ. ಆಮೇಲೆ ನಾಯಿಗೆ ಬೆಕ್ಕಿಗೆ ಮದುವೆ ಮಾಡಿದ್ದಾರೆ. ಪಾಸ್ಟರ್ कुत्ते का बिल्ली का शादी किया अमेरिका में पास्टर. ಈ ಮದುವೆಗೆಲ್ಲ ದೇವರು ಒಪ್ಪಲ್ಲ. ಬೈಬಲ್ ಅಲ್ಲಿ ಹೆಂಗಸ್ಗೆ ಗಂಡಸ್ಗೆ ಹೆಂಗಸು ಮ್ಯಾರೇಜ್. ದೇವರ ಸೃಷ್ಟಿ, ದೇವರ ನಿಯಮ, ದೇವರ ಆಲೋಚನೆ, ದೇವರ ಪ್ಲಾನ್. ಲೇಡೀಸ್ ನ ಜೆಂಟ್ಸ್ ಮದುವೆ ಆಗ್ಬೇಕು.
ಜೆಂಟ್ಸ್ ಮದುವೆ ಆಗಬಾರ್ದು. ಗೇ ಮ್ಯಾರೇಜ್ ಇನ್ ನೋ. ಬೈಬಲ್ ನೆವರ್ ಎಕ್ಸ್ಪೆಕ್ಟ್, ನೆವರ್ ಗಿವಿಂಗ್ ಪರ್ಮಿಷನ್ ಆಲ್ಸೋ. ಹುಷಾರ್ ಸಿಸ್ಟರ್ಸ್ ಬ್ರದರ್ಸ್, ಮ್ಯಾರೇಜ್ ಆಗದೆ ಇರೋರು ದೇವ್ರ ಯಾವತ್ತು ಪರ್ಮಿಷನ್ ಕೊಡಲ್ಲ ಅಂತ ಮ್ಯಾರೇಜ್ಗೆ. ಅದ್ರ ಗಂಡ್ಸ್ ಮದುವೆ ಆಗ್ಬಾರ್ದು, ಹೆಂಗ್ಸ್ ಮದುವೆ ಆಗ್ಬಾರ್ದು. ಅದೊಂದು ಪಿಸಾಚಿ, ಅದೊಂದು ದುರಾತ್ಮ ಅವ್ರ ಒಳಗಡೆ ತೂರಿ. ನೀವು ಚೆಕ್ ಮಾಡಿ, ನಾನು ಹೇಳೋದೆಲ್ಲ ನೆಟ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ, ಗೂಗಲ್ ಅಲ್ಲಿ ಚೆಕ್ ಮಾಡಿ ಐತೆ. ತುಂಬಾ ಜನ ಆಗಿದ್ದಾರೆ ನೋಡ್ಕೊಳ್ಳಿ. LGBT ಬಗ್ಗೆ ಮಾತಾಡ್ತಾ ಇಲ್ಲ, ಟ್ರಾನ್ಸ್ಜೆಂಡರ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಬೇರೆ ಇದೆ. ಅದು ಬಿಟ್ಟು ಗೇ ಮ್ಯಾರೇಜ್ ಅಂತಾರೆ ಅದನ್ನು. ಅಂದ್ರೆ ಲಿಂಗಕ್ಕೆ ವಿರುದ್ಧವಾಗಿ, ಆದ್ಮಿ ಶಾದಿ, ಔರತ್ ಶಾದಿ ನೋ. ಅಲ್ಲೆಲೂಯಾ, ಅಲ್ಲೆಲೂಯಾ. ಮೊನ್ನೆ ನಮ್ಮ ಫಿಲಿಂ ಆಕ್ಟ್ರೆಸ್ ಅಲ್ಲಿ ಒಬ್ರು ಇದ್ದಾರೆ, ಅವ್ರ ಹೆಸರು ಬೇಡ. ಅವ್ರ ಮ್ಯಾರೇಜ್ ಆಗಿಲ್ಲ, ಅವ್ರಿಗೆ 2 ಮಕ್ಕಳು ಇತ್ತು. ಅಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ಮಿನಿಸ್ಟರ್ ಕೂಡ ಎಲೆಕ್ಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಗಂಡನಿಲ್ಲ, ಮಕ್ಕಳಾಯ್ತು. ಎಂತಂದ್ರೆ IVF ಟ್ರೀಟ್ಮೆಂಟ್ ಈಗ. ಹಂಗೆ ಲೇಡೀಸ್ ಮದುವೆ ಆಗ್ಬಿಟ್ಟು, ಜೆಂಟ್ಸ್ ಮದುವೆ ಆಗ್ಬಿಟ್ರೆ ಮಗುನ ದತ್ತು ತಗೊಂಡ್ಬಂದು ಮಗುನ ಬೇಕಾದ್ರೆ ಏರ್ಬೋದು. ಆಮೇಲೆ ದೇವರ ನಿಯಮಕ್ಕೆ, ಸೃಷ್ಟಿಗೆ ವಿರೋಧ. ಇನ್ನೊಂದು ಮದುವೆ ಇದೆ, ಇದು ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಎಷ್ಟು ಜನ ದೇವ್ರ ಮಕ್ಕಳಿಗೆ ಕೂತಿದ್ದೀರಾ? ಮಕ್ಕಳಿಗೆ ತಂದೆ ತಾಯಿಗಿರೋರು ಎಷ್ಟು ಜನ ಕೂತಿದ್ದೀರಾ? ಕೇಳಿ, ನಿಮ್ಮ ಮಕ್ಕಳನ್ನ ಅನ್ಯ ಜನರಿಗೆ ಮದುವೆ ಮಾಡಿಕೊಡ್ಬೇಡಿ. ಅದೇ ಇಲ್ಲಿ ಮಾತಾಡ್ತಾರೆ. ನೋಡ್ಕೊಳ್ಳಿ, 1ನೇ ವಚನ 6:1 ಏನ್ ಹೇಳ್ತಾರೆ? ಆದಿಕಾಂಡ 6:1 ನೋಡ್ಕೊಳ್ಳಿ. ದೇವಪುತ್ರಿಯರಂದ್ರೆ ಯಾರು? ದೇವಪುತ್ರರಂದ್ರೆ ದೇವಪುತ್ರಿಯರು, ದೇವರ ಮಕ್ಕಳು. ಮನುಷ್ಯ ಪುತ್ರಿಯರಂದ್ರೆ ನೋಡ್ಕೊಳ್ಳಿ, ಓದಪ್ಪ ಒಂದ್ಸರಿ. ಆದಿಕಾಂಡ 6ನೇ ಅಧ್ಯಾಯಕ್ಕೆ ಹೋಗಿ ಎಲ್ಲರೂ ತೆಗೀರಿ, ಪ್ರತಿಯೊಬ್ರು. ಆದಿಕಾಂಡ 6ನೇ ಅಧ್ಯಾಯ ಫಾಸ್ಟ್. उत्पत्ति 6 अध्याय को चले जाओ. मैरिज के विषय में क्या बोल रहा देखो, वो तो 6ನೇ ಅಧ್ಯಾಯ. ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು. ಯಾರಿವರು? ಸೇತನ ಸಂತತಿ. ಯಾರಿವರು? ಸೇತನ ಸಂತತಿ. ಆದಾಮನ 3ನೇ ಮಗ ಸೇತನ ಸಂತತಿ. ದೇವಪುತ್ರರು ಮನುಷ್ಯ ಪುತ್ರಿಯರಂದ್ರೆ ಕಾಯಿನನ ಸಂತತಿ, ಪಿಸಾಚಿ ಸಂತತಿ. ಅಂದ್ರೆ ಅನ್ಯ ಜನಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ರು. ಇದು ದೇವ್ರ ಕೋಪ ಬಂತು, ಇದು ದೇವ್ರಿಗೆ ಕೋಪ ಬಂತು. ಏನ್ ಮಾಡ್ದ ದೇವ್ರ ಭೂಮಿಯನ್ನ? ಏನ್ ಮಾಡ್ದ ದೇವ್ರ ಮನುಷ್ಯರನ್ನ? ಏನ್ ಮಾಡ್ದ ದೇವ್ರ ಸೃಷ್ಟಿಯನ್ನ? ನಾಶನ ಮಾಡ್ದ. क्या बोलते हैं? उत्पत्ति 6:1 देव का पुत्र मनुष्य पुत्री को मैरिज कर दिया. देव पुत्र कौन है? सेत का संतान. मनुष्य पुत्री कौन है? काय का संतान. काय कौन है? आदम का पहले बेटा. सेत कौन है? सेत तीसरा बेटा. ಕಾಯಿನನು ಪಿಸಾಚಿ ಸಂತತಿಯಾಗಿ ಮಾರ್ಪಟ್ಬಿಟ್ಟ. ಒಳ್ಳೆ ಟೈಮ್ಗೆ ಒಳ್ಳೆ ವಾಕ್ಯ ಓದಿದ್ರೆ ಮಂಜು ಬ್ರದರ್. ಏನ್ ವಾಕ್ಯ ಬಂತೇಳಿ ಇವತ್ತು ಮ್ಯಾರೇಜ್? ಈ ವಾಕ್ಯಕ್ಕೆ ಕೆಡುಕಲಿಂದ ಹುಟ್ಟಿ ತಮ್ಮನನ್ನೇ ಕೊಂದಂತ ಕಾಯಿನಂತೆ ನೀವಿರಬಾರದು. ಕಾಯಿನನು ಪಿಸಾಚಿ ಸಂತತಿ ಆಗ್ಬಿಟ್ಟ. ಹುಟ್ಟಿದ್ದು ಅವ್ರ ಅಮ್ಮ ಅಪ್ಪಗೆ, ಹುಟ್ಟಿದ್ದು ದೇವ್ರೆ ಕೊಟ್ಟಿದ್ದು. ಕಾಯಿನನ್ನ ದೇವ್ರೆ ಆಶೀರ್ವಾದ ಮಾಡಿದ್ದು. ಅವ್ರ ಅಮ್ಮ ಗರ್ಭವತಿ ಆಗಿದ್ದು. ಎಲ್ಲಾರು ಹೇಳ್ತಾರೆ ಸೈತಾನ ಪಕ್ಕದಲ್ಲಿ ಮಲಗ, ಸರ್ಪದ ಪಕ್ಕದಲ್ಲಿ ಮಲಗಿದ್ದು ಅವ್ವ ಅಂತ. ಇಲ್ಲ, ವಾಕ್ಯ ಹೇಳ್ತದೆ ದೇವರ ಅನುಗ್ರಹದಿಂದ ಒಂದು ಮಗನನ್ನ ಎತ್ತಲು, ಆ ಮಗನಿಗೆ ಕಾಯಿನಂತ ಹೆಸರಿಟ್ಟಳು. ಹುಟ್ಟಿದ್ದು ದೇವರ ಕೃಪೆನೆ, ದೇವರ ಅನುಗ್ರಹನೇ. ಅವನು ಬೆಳೀತಾ ಪಿಸಾಚಿಗೆ ಒಳಪಟ್ಬಿಟ್ಟ ಕಾಯಿನನು. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ಕಷ್ಟ ಆಗ್ತದೆ ನಾನು ಓದಿದ್ರೆ. ಚೆನ್ನಾಗಿ ಕೇಳು. ಅನ್ಯ ಜನರನ್ನ ದೇವ್ರ ಮಕ್ಕಳು ಮ್ಯಾರೇಜ್ ಆಗ್ಬಾರ್ದು. ಎಂತ ಕಾರಣಕ್ಕೂ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಆಮೇಲೆ ಒಂದು 5-6 ಉಪವಾಸ ಜಾಸ್ತಿ ಮಾಡಿದ್ರು ಪರವಾಗಿಲ್ಲ, ಒಂದ್ 2-3 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ. ನಿಮ್ಮ ಮಕ್ಕಳನ್ನ ಅನ್ಯ ಜನಗಳಿಗೆ ಕೊಡಬೇಡಿ. ನಿಮ್ ಗಂಡು ಮಕ್ಕಳು ಹೆಣ್ಮಕ್ಳು. ಅದು ವಾಕ್ಯಕ್ಕೆ ವಿರುದ್ಧ. ದೇವರಿಗೆ ಕೋಪ ಬರ್ತದೆ, ದೇವರು ಶಾಪ ನಿನ್ನ ಮೇಲೆ ಬರುತ್ತೆ, ದೇವರ ಉಗ್ರತೆ, ದೇವರ ದಂಡನೆ ನಿನ್ನ ಮೇಲೆ ಬರುತ್ತೆ. ನಿನ್ನ ಮಕ್ಕಳನ್ನು ಶಾಪಕ್ಕೆ ತಳ್ತೀಯ, ನೀನು ಶಾಪಗ್ರಸ್ತನಾಗ್ತದೆ. ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು, ಮನಸ್ಸು ಕೊಟ್ಟು ಕೇಳು.
ಈ ವಾಕ್ಯ ಹೋದ್ವಾರನೇ ಇರಬೇಕಾಗಿತ್ತು. ಬಟ್ ದೇವರು ಬೇಡ, ಇದನ್ನ ಸೈನಿಕು ಹೋದ್ವಾರ ಬಗ್ಗೆ ಮಾತಾಡು ಅಂತ ದೇವರು ಆತ್ಮಗಳ ಬಗ್ಗೆ ನಾನು ದೇವ್ರ ನಂಬಿ ಒಂದು 21 ವರ್ಷ ಆಗಿತ್ತು. ಹೋದ್ವಾರಕ್ಕೆ ಎಷ್ಟು ವರ್ಷ? 21 ವರ್ಷ ಆಗಿತ್ತು. ಅದ್ರ ಬಗ್ಗೆ ಹೇಳಂಗ ಅದು ಕೂಡ ನಿಮ್ಗೆ ಬೇಕಾಗಿತ್ತು. ನೀವು ಕೂಡ ಆತ್ಮ ಸಂಪಾದನೆ ಮಾಡ್ಬೇಕು, ಸುವಾರ್ತೆ ಹೇಳ್ಬೇಕು, ದೇವ್ರಿಗಾಗಿ ಏನಾದ್ರೂ ಸಂಪಾದಿಸ್ಬೇಕು ಆತ್ಮಗಳನ್ನ. ಹೋದ್ವಾರ ಮೆಸೇಜ್ ಅದನ್ನ ಎತ್ತಿಟ್ಟು ಈ ವಾರ ತಗೊಂಡ್ಬಂದಿದ್ದೀನಿ ನಾನು ಅಷ್ಟೇ, ಬೇರೆ ಏನಿಲ್ಲ. ಹೋದ್ವಾರ ಕೂಡ ಈ ಮಾತು ಹೇಳಿದ್ದೀನಿ. ನಾನು ಒಂದು ಮೆಸೇಜ್ ರೆಡಿ ಮಾಡಿದೆ, ದೇವ್ರ ಅದು ಬೇಡ ಹೇಳಿದಿನ ಯಾಕೆ ಎಲ್ಲಾರು ನೆನಪಿದೆಯಾ ಮಾತು? ನಾನು ಮೆಸೇಜ್ ರೆಡಿ ಮಾಡಿದೆ, ದೇವ್ರು ಬೇಡ ಇದನ್ನ ಹೇಳು ಅಂತ. ಈ ವಾರ ಹೋದ್ವಾರ ಮೆಸೇಜ್ ಈಗ ಹೇಳ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಕೇಳು. ನಿಮ್ ಮಕ್ಳಿದಾರಲ್ಲ, ಎಷ್ಟು ಜನ ತಂದೆ ತಾಯಿ ಇದ್ದೀರಾ? ಎಷ್ಟು ಜನ ಮದುವೆ ಆಗೋ ಹೆಣ್ಮಕ್ಳು, ಗಂಡ್ ಮಕ್ಳು, ಯಮನಸ್ರು, ಯಂಗ್ ಗರ್ಲ್ಸ್, ಯಂಗ್ ಬಾಯ್ಸ್ ಇದ್ದೀರಾ? ಆಮೇಲೆ ಚೆನ್ನಾಗಿ ಪ್ರೇ ಮಾಡಿ. ಒಳ್ಳೆ ಹುಡುಗನನ್ನ ತೋರ್ಸಪ್ಪ, ಒಳ್ಳೆ ಹುಡುಗಿಯನ್ನ ತೋರ್ಸಪ್ಪ, ಒಳ್ಳೆ ಪತ್ನಿಯನ್ನ ತೋರ್ಸಪ್ಪ, ಒಳ್ಳೆ ಪತಿಯನ್ನ ತೋರ್ಸಪ್ಪ, ಒಳ್ಳೆ ಬಾಳ ಸಂಗಾತಿಯನ್ನ ನನಗೆ ತೋರ್ಸಪ್ಪ. ನನ್ನ ಗಂಡನಾಗೋನು ಹೆಂಗಿರ್ಬೇಕಪ್ಪ, ಯಾವ ತರ ಇರ್ಬೇಕಪ್ಪ, ಎಲ್ಲಿರ್ಬೇಕಪ್ಪ, ನಿನಗ್ ಸೇರಿದ್ದು ದೇವ್ರೆ, ನೀನ್ ತೋರಿಸ್ಕೊಡು, ದಿಕ್ಕಾದೋ. ಇವತ್ತು ಆತರ ಕೆಲವು ಪಾಸ್ಟ್ ಮಕ್ಕಳೇ ಯಾರ್ಯಾರು ಅನ್ಯರನ್ನ ಮದುವೆ ಆಗಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ, ಬಹಳ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ. ಆ ಹುಡುಗನ ದೇವರಲ್ಲಿ ತರ್ಕಿನಂತ ಹೋಗಿ ಆ ಹುಡುಗಿನೇ ಅವ್ರ ಮನೆಯಲ್ಲಿ ವಿಗ್ರಹ ಆರಾಧಕರಾಗ್ಬಿಟ್ಟಿದ್ದಾರೆ. ಆಮೇನ್ ಆಮೇನ್. ಈಗ ಈ ನಡೆ ನಿಮ್ಗೂ ಗೊತ್ತಿರೋರೊಬ್ರು, ಹೆಸರು ಹೇಳೋದು ಬೇಡ, ನಿಮ್ಗೆ ಗೊತ್ತಿದ್ದಾರೆ, ಮದುವೆ ಆದ್ರು ರೀಸೆಂಟ್ ಆಗಿ. ಇವಾಗ ಏನಾಗ್ತಾ ಇದೆ ಗೊತ್ತಾ, ಅವ್ರ ಗಂಡನು ದೇವರಲ್ಲೇ ಇದ್ರು, ಎಲ್ಲ ಮರ್ತು ಬಿಡು, ನಾವು ಹಿಂದೂ ಅಲ್ಲಿ ಇದ್ಬಿಡೋಣ, ನಾವು ಅನ್ಯ ಜನಗಳಲ್ಲಿ ಹೋಗ್ಬಿಡೋಣ, ಏನು ಪ್ರೇಯರು, ಚರ್ಚು, ವಾಕ್ಯ ಏನು ಬೇಡ. ಒಂದು ಕ್ರಿಸ್ತು ಹುಡುಗನೇ, ಬ್ಯಾಪ್ಟಿಸಮ್ ತಕೊಂಡಿರೋ ಹುಡುಗನೇ ಹಂಗ್ ಮಾತಾಡ್ತಾನಂದ್ರೆ, ಏನು ತಕೊಂಡಿರೋ ಹುಡುಗನಿಗೆ, ಏನು ತಕೊಂಡಿರೋ ಹುಡುಗಿಗೆ, ದೇವರಲ್ಲೇ ಇದ್ದಿರೋ ಹುಡುಗಿಗೆ, ದೇವರಲ್ಲೇ ಇದ್ದಿರೋ ಹುಡುಗನಿಗೆ ನಿನ್ನ ಮಗನನ್ನ ಕೊಟ್ರೆ ನೀನು ಶಾಪಗ್ರಸ್ತನಾಗ್ತೀಯ, ನಿನ್ ಮಗಳ ಕೂಡ ಶಾಪಗ್ರಸ್ತನಾಗ್ತಾರೆ. ನಿಮ್ ಮಕ್ಕಳು ಅಂತ ಮಾರ್ಗದಲ್ಲಿ ಇದ್ರೆ ನೀವೇ ತಪ್ಪಿಸ್ಬೇಕು ಫಸ್ಟ್. ಅಮ್ಮ ಬೇಡಮ್ಮ, ನಾವು ದೇವ್ರ ಮಕ್ಕಳು, ಮಗನೇ ಬೇಡ, ನಾವು ದೇವ್ರ ಮಕ್ಕಳು, ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಬಾರ್ದು, ಇದರಿಂದ ದೇವ್ರಿಗೆ ಅವಮಾನ ಆಗುತ್ತೆ. ನಾವ್ ಇಷ್ಟು ದಿನ ಆರಾಧನೆ ಮಾಡಿದಿರಿ, ಚರ್ಚ್ಗೆ ಹೋಗಿದ್ದೀರಿ, ರಾವ್ ಭೋಜನ ತಿಂದಿದ್ದೀರಿ, ಕರ್ತನ ಭೋಜನ ತಿಂದಿದ್ದೀರಿ, ಇದು ನಿಮ್ಮಿಂದ ದೇವರಿಗೆ ದೂಷಣೆ ಆಗ್ತದೆ, ಅನ್ಯ ಜನಗಳು ದೇವರನ್ನ ಬೈಕೋತಾರೆ. ಬೇಡ, ಅದನ್ನ ಮರೆತು ಬಿಡು, ಅದನ್ನ ಬಿಟ್ಟು. ದೇವ್ರು ನಿನಗೆ ಒಳ್ಳೆ ಹುಡುಗನ ಕೊಡ್ತಾನೆ, ಒಳ್ಳೆ ಹುಡುಗಿಯನ್ನ ಕೊಡ್ತಾನೆ. ನೀನ್ ಅಂಗಡಿಯಲ್ಲಿ ಯಾವತ್ತೂ ಮದುವೆ ಆಗ್ಬಾರ್ದು. ಆಮೇನ್ ಹಲ್ಲೆಲೂಯಾ. ಅಲ್ಲ, ಅವರಾದ್ರು ಇವರಾದ್ರು, ಆ ಪಾಸ್ಟರ್ ಮಗನಾದ, ಈ ಪಾಸ್ಟರ್ ಮಗಳಾದ್ರು, ಆ ವಿಶ್ವಾಸಿ ಮಗನಾದ, ಈ ವಿಶ್ವಾಸಿ ಮಗ, ಅವನ್ ನೋಡ್ಬೇಡ, ಬೈಬಲ್ ನೋಡು. ನಮ್ ಕೈಗೆ ಏನ್ ಬೈಬಲ್ ಕೊಟ್ಟಿರಲ್ಲ. ಪಾಸ್ಟರ್ ಅಂದ್ರೆ ಎಲ್ಲಾ ಪಾಸ್ಟರ್ ಕರೆಕ್ಟಾ, ವಿಶ್ವಾಸಿ ಅಂದ್ರೆ ಎಲ್ಲಾ ಒಳ್ಳೆ ವಿಶ್ವಾಸಿಗಳ, ಅವ್ರು ಮಾಡ್ಬಿಟ್ರೆ ಎಲ್ಲಾ ಕರೆಕ್ಟ್ ಅಲ್ಲ. ಈ ಬೈಬಲ್ ನೋಡು, ಬೈಬಲ್ ಏನೈತೆ ನೋಡಲ್ಲಿ ವಾಕ್ಯ. ದೇವರಿಗೆ ಕೋಪ ಬಂತು. ನೀವು ಬೇಕಾದ್ರೆ ಓದ್ಕೊಳ್ಳಿ, ಎಷ್ಟನೇ ವಚನ, 5ನೇ ವಚನ ಓದು. ಆದಿಕಾಂಡ 1:5 ಆದಿ ಉತ್ಪತ್ತಿ 1:5 ಪಡೋ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಕಂಡು ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನ ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ದೇವರು ಮನಸ್ಸಲ್ಲಿ ನೋವಾಯಿದ್ದಾರೆ. ಆಮೇಲೆ ಮುಂದೆ ಏನಿದೆ ಗೊತ್ತಾ, ಈ ಭೂಮಿಯನ್ನ, ಸರ್ವ ಸೃಷ್ಟಿಯನ್ನ, ಮನುಷ್ಯರನ್ನ ನಾಶನ ಮಾಡಿದ. ಅದನ್ನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ವಾಕ್ಯ ಹೇಳ್ತಾ ಇದೆ, ದೇವರಿಗೆ ಬೇಜಾರಾಯ್ತದೆ. ನೀನಿವತ್ತು ನಿನ್ನ ಮಗನ್ನ ಅನ್ಯರಿಗೆ ಕೊಟ್ರೆ ನಿನ್ ಬಗ್ಗೆ ಕೂಡ ಬೇಜಾರಾಗುತ್ತದೆ, ನಿನ್ನ ಮೇಲೆ ಕೂಡ ಕೋಪ ಬರ್ತದೆ. ನಿನ್ನ ಯಾಕೆ ನೀನು ನಾಶನ ಮಾಡ್ಕೊತೀಯಾ? ಇಲ್ಲಿ ತನಕ ದೇವ್ರು ನಿನ್ನ ನಡೆಸಿದನಲ್ಲ, ಇಲ್ಲಿ ತನಕ ದೇವ್ರು ನಿನ್ನನ್ನು ಕಾಪಾಡಿದನಲ್ಲ, ಇಲ್ಲಿ ತನಕ ದೇವ್ರು ನಿನ್ನನ್ನು ಆಶೀರ್ವಾದ ಮಾಡಿದನಲ್ಲ. ಹೆಂಗರ್ಸ್, ಹೆಂಗ್ ಬಾಯ್ಸ್ ಕೇಳಿ, ಯೌವನಸ್ಥರು ಕೇಳಿ, ನೀವು ಹುಡುಗಿನ ಪ್ರೀತಿ ಮಾಡ್ತಾರೆ. ಕಾಲೇಜುಗಳೆಲ್ಲ ಸ್ಟಾರ್ಟ್ ಆಗಿದೆ, ಅದು ಆ ಆತ್ಮ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ.
ನೀವ್ ನಾನು ಫ್ರೆಂಡ್ ಆಗಿರೋಣ, ನಾವು ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಕೇಳಬೇಡಿ. ಆಲ್ರೆಡಿ ನಮ್ಮ ಮಿನಿಸ್ಟರ್ ಮಗ ಹಂಗೆ ಆಗಿದ್ದಾರೆ. ಗೇ ಮ್ಯಾರೇಜ್, ಲಿಂಗಕ್ಕೆ ವಿರುದ್ಧವಾಗಿ ಮದುವೆ. ಜಾಗ್ರತೆ, ಎಚ್ಚರ. ನಿಮ್ಮ ಮಕ್ಕಳ ಮದುವೆ ವಿಷಯದಲ್ಲಿ ತಪ್ಪಬೇಡಿ. ನಿಮ್ಮ ಮಕ್ಕಳ ಆಶೀರ್ವಾದ ನೀವು ಕೊಡಿಸಿ. ದೇವರ ಸನ್ನಿಧಿಯಲ್ಲಿ ಮದುವೆ ಅದರ ಆಶೀರ್ವಾದ. ದೇವರ ಮಗನೊಂದಿಗೆ ಮಗಳೊಂದಿಗೆ ಮದುವೆ ಅದರ ಆಶೀರ್ವಾದ. ಶಾಪ ಕಷ್ಟ. ನಿಮ್ಮ ಮಗ ಹೋಗಿ, ನಿಮ್ಮ ಮಗಳು ಹೋಗಿ ಆ ಮನೆಯಲ್ಲಿ ಪಾಪ ಮಾಡ್ತಾರೆ. ಆದಮ ಹಂಗೆ, ಸಾರಿ ಸೊಲೊಮೋನ್ ಹಂಗೆ ಬೇರೆಯವ್ರನ್ನ ಮದುವೆಯಾಗಿ ಸೊಲೊಮೋನ್ ಗತಿ ಏನಾಯ್ತು? ಸಾಯವಾಗ ದೇವರು ಕೋಪ ಮಾಡಿಕೊಂಡ. ಸೊಲೊಮೋನ ಹೆಸರು ನಂಬಿಗಸ್ತರ ಪಟ್ಟಿಯಲ್ಲಿ ಬರಲಿಲ್ಲ. ಎಂತ ಒಳ್ಳೆ ಆಶೀರ್ವಾದ. ಪ್ರಪಂಚದಲ್ಲಿ ದೊಡ್ಡ ಜ್ಞಾನಿ, ತಿಳುವಳಿಕೆ ಉಳ್ಳವನು, ಹಣವಂತನು, ರಾಜ, ಪ್ರಸಂಗಿ ಗ್ರಂಥ ಬರೆದಿದ್ದ, ಜ್ಞಾನೋಕ್ತಿಗಳು ಬರೆದಿದ್ದ. ಆಮೆನ್, ಹಲ್ಲೆಲೂಯಾ. ಸೊಲೊಮೋನ ಅನ್ಯನ ದೇವಜನರು ಮದುವೆ ಆದ, ಅನ್ಯರ ಹೆಂಡತಿನೂ ಕಟ್ಟಿಕೊಂಡ. ಈ ಬೈಬಲ್ ಓದ್ಕೊಳ್ಳಿ. ಬೈಬಲ್ ಓದಲ್ಲ, ನನ್ನ ಮೇಲೆ ಡೌಟ್ ಕೊಡ್ತೀರಾ? ಬೈಬಲ್ ಓದ್ಕೊಳ್ಳಿ. ದೇವರ ಕೋಪ ಅವನ ಮೇಲೆ ಬಂತು. ದೇವರ ಉಗ್ರತೆ ಅವನ ಮೇಲೆ ಬಂತು. ದೇವರ ಇಸ್ರಾಯೇಲ್ ರಾಜ್ಯ ವಿಂಗಡಣೆ ಆಯ್ತು. ಶತ್ರುಗಳು ಅವನಿಗೆ ಹೆಚ್ಚಾದ್ರು. ಏನನ್ನ ಮಾಡುವಾಗ 10 ಸಾರಿ ಯೋಚನೆ ಮಾಡು. ಯವನಸ್ಸು, ನೀವು ಕೂಡ ಕೇಳಿ. ಅಮ್ಮ ಅಪ್ಪ ಮಾತ್ರ ಅಲ್ಲ, ನೀವು ಕೂಡ ಕೇಳಿ. ವಾಕ್ಯಕ್ಕೆ ವಿರುದ್ಧವಾಗಿ ಓಡಬೇಡಿ. ಆಮೆನ್. ದೇವರು ನಿಮಗೆ ಒಳ್ಳೆ ಹುಡುಗನ್ನ, ಒಳ್ಳೆ ಹುಡುಗಿನ ಕೊಟ್ಟೆ ಕೊಡ್ತಾನೆ. ನಿಸ್ಸಿದ್ರೆ ಕೊಡ್ತಾನೆ. ದಯಮಾಡಿ. ಆಮೆನ್. ಮ್ಯಾರೇಜ್ ವಿಷಯದಲ್ಲಿ ಎಚ್ಚರ, ಜಾಗ್ರತೆ. ಎಸ್, ಬನ್ನಿ. ನೆಕ್ಸ್ಟ್ ಏನ್ ತಪ್ಪು? ನೋವನ್ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು? ಉಣ್ಣುತ್ತಾ, 1 ತಿನ್ನೋದು, 2 ಕುಡಿಯೋದು, 3 ಮ್ಯಾರೇಜ್, 4ನೇದು ಏನು ತಿಳಿಯದೇ ಇದ್ದರು. ಎಲ್ಲಿದೆ ಹೇಳಿ ಆ ವಾಕ್ಯ? 39 ಮತ್ತಾಯ ಗ್ರಂಥ 24ನೇ ಅಧ್ಯಾಯ. मत्ती चैप्टर 24 30 पर 9. इसमें लिखा, क्या लिखा? 30 पर 9 पढ़ो ब्रदर. 24. हाँ 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 हाँ. ಆಮೆನ್. ಓದಪ್ಪ, ಕೇಳಿಸ್ಕೊಳ್ಳಿಲ್ಲ. ಓದಕ್ಕೆ ಬರ್ದೇ ಇರೋದೆಲ್ಲ. ಪ್ರಳಯದ ನೀರು ಬಂದು. ಯಾಕೆ ಕೆಲವರು ಆಚೆ ಒಳಗೆ ಓಡಾಡ್ತಾ ಇದ್ದೀರಾ? ವಾಕ್ಯ ಕೇಳುವ ನಡೆಯುವ ಓಡಾಡಬಾರ್ದು. ಆಮೆನ್. ಪ್ರಳಯದ ನೀರು ಬಂದು ಎಲ್ಲರನ್ನು ಬಳಿದುಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದಾರಲ್ಲ. ಹೇಳಿ ಎಲ್ಲರೂ ನನ್ನ ಜೊತೆ, ಏನೂ ತಿಳಿಯದೇ ಇದ್ದಾರಲ್ಲ. ಹೇಳಿ ಎಲ್ಲಾರನ್ನು. ಏನು ತಿಳಿಯದೇ ಇದ್ದಾರೆ ಅಂತ ಹೇಳಿ ಎಲ್ಲಾರು. ಏನಂದ್ರೆ ಏನಂದ್ರೆ ಏನು ತಿಳಿಯದೇ ಇದ್ದಾರಂದ್ರೆ ತಮಿಳು ಏನ ಇದ್ದಮ್ಮ? ಉನರಾಮಲ್ ಅನ್ನ ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ ಅವ್ರ. मतलब हिंदी में क्या लिखा ब्रदर? पहले क्या हुआ? कैसे था आदमी? उस समय 2 जन और जब जल प्रलय आकर उन सबको बाहर आएंगे. हालेलुया. इसको क्या हुआ पता नहीं, क्या हो जाएगा पता नहीं. ನಡಕು ಹಂಗೆ ಇದ್ದಾರೆ. ನೋಡು, ಎಷ್ಟು ವಾಕ್ಯ ಹೇಳಿದ್ರೆ ಕೂಡ, ಎಷ್ಟು ಬೈಬಲ್ ಓದಿದ್ರೆ ಕೂಡ ಮಿಸ್ಟೇಕೇ ಮಾಡ್ತಾ ಇರ್ತಾರೆ. ತಿಳಿದಿರನೇ ಇದ್ದಾರೆ. ದೇವರು ಬರ್ತಾರೆ, ಸಿದ್ಧರಾಗಿ ಈ ಪಾಪ ಬಿಡಿ, ಇದು ತಿನ್ಬೇಡಿ, ಇದು ಕೇಳಬೇಡಿ, ಇದು ನೋಡ್ಬೇಡಿ, ಇದು ಮುಟ್ಟಬೇಡಿ, ಅಲ್ಲಿ ಹೋಗ್ಬೇಡಿ. ಎಷ್ಟು ಹೇಳಿದ್ರು ಕೂಡ ತಿಳಿದಿರನೇ ಇದ್ದಾರೆ. ಗೊತ್ತಿದ್ದು ಗೊತ್ತಿಲ್ಲದಿರಂಗೇ ಇರ್ತಾರೆ. ಇದು ಮಾಡಬೇಡ ಬ್ರದರ್, ಇದು ಮಾಡಬೇಡ ಸಿಸ್ಟರ್, ಇದು ತಿನ್ಬೇಡ ಬ್ರದರ್, ಇದು ತಿನ್ಬೇಡ ಸಿಸ್ಟರ್, ಇದು ನೋಡ್ಬೇಡ ಬ್ರದರ್, ಇದು ಕೇಳಬೇಡ ಬ್ರದರ್, ಇದು ನೋಡ್ಬೇಡ ಸಿಸ್ಟರ್ ಅಂತ ಹೇಳಿದ್ರೆ ಕೂಡ ಮನೆಗೆ ಹೋಗಿ ಕೆಲಸದಲ್ಲಿ ಮನೆ ಅದನ್ನೇ ಮಾಡ್ತಾರೆ. ಅರ್ಥ ಆಯ್ತಾ ಇಲ್ವಾ? ತಿಳಿಯದೇ ಇದ್ದರು. ದೇವ್ರು ಬರ್ತಾರೆ, ಆತನ ಪಾಪಿಗಳನ್ನ ಶಿಕ್ಷಿಸ್ತಾನೆ.
ದೇವರಲ್ಲಿ ನಡ್ಕೊಂಡಿರೋನ್ನ, ಸೋಂಬೇರಿಗಳನ್ನ, ಭಯಪಡೋ ಕ್ರಿಶ್ಚಿಯನ್ನ, ಭಯಪಡೋ ಸೋಂಬೇರಿಗಳನ್ನ, ವಾಕ್ಯದಲ್ಲಿ ನಡೆದಿರೋ ಸೋಂಬೇರಿಗಳನ್ನ ದೇವರು ಶಿಕ್ಷಿಸ್ತಾನೆ. ದೇವರು ನ್ಯಾಯ ತೀರ್ಪು ಕೇಳ್ತಾನೆ, ನಿನ್ನ ಹತ್ರ ಲೆಕ್ಕ ಕೇಳ್ತಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು. ಆಮೆನ್. ಸರಿಯಾಗಿ ನೋಡಿ, ಏನು ತಿಳಿಯದೆ उनारामल कुछ भी इसको पता नहीं हुआ, आराम से खा रहे, आराम से शादी हो रहे, आराम से पी रहे, सब कुछ पाप कर रहे, सभी को धोखा दे रहे, मर्डर कर रहे, हत्या कर रहे, झूठ बोल रहे, झूठ गिनती लिख रहे, सुल्लू तप्पु अन्याय ಮೋಸ ವಂಚನೆ ಕೊಲೆ, ಆಮೆನ್, ವ್ಯಭಿಚಾರ ಅನ್ಯಾಯ ಮೋಸ ವಂಚನೆ ಹೊಟ್ಟೆ ಕಿಚ್ಚು ಸುಳ್ಳು ವಿಗ್ರಹಾರಾಧನೆ ಮಾಟ ಮಂತ್ರ, ಎಷ್ಟು ಹೇಳಿದ್ರೂ ಅವುಗಳ ತಂದೆ ಹೋಗ್ತಾರೆ. ದೇವ್ರು ಬರ್ತಾರೆ, ಮಾಡಬೇಡ ಬ್ರದರ್, ಈ ತಿನ್ಬೇಡ ಬ್ರದರ್, ಈ ವಸ್ತು ತಿನ್ಬೇಡ ಬ್ರದರ್, ಈ ಪದಾರ್ಥ ತಿನ್ಬೇಡ ಸಿಸ್ಟರ್, ಈ ಗುಟ್ಕ ತಿನ್ಬೇಡ, ಈ ತಂಬಾಕು ತಿನ್ಬೇಡ, ಈ ಡ್ರಿಂಕ್ಸ್ ಕುಡಿಬೇಡ ಅಂದ್ರೆ ಕೂಡ ಹಂಗೆ ಇದಾರಂದ್ರೆ ಅದರ ಅರ್ಥ ಅದೇ, ಏನು ತಿಳಿಯದೇ ಇದ್ದರು. ಹೇಳಿ ಎಲ್ಲರನ್ನ, ಏನು ತಿಳಿಯದೇ ಇದ್ದರು. ಇವಾಗಲೂ ಹಂಗೆ ಇದ್ದಾರೆ. ನಿಮ್ ಕೈಯಲ್ಲಿ ಬೈಬಲ್ ಇದೆ, ಹೆಚ್ಚು ಕಮ್ಮಿ ಎಲ್ಲರೂ ಓದ್ತೀರಾ, ಏನು ಗೊತ್ತಿಲ್ಲದಿರಂಗೆ ಇದ್ದಾರೆ. ಸಡ್ಡಲ್ಲಿ ನಿನ್ ಮೇಲೆ ದೇವರು ಬರ್ತಾನಂತೆ, ಸಡ್ಡಲ್ಲಿ ನಿನ್ ಮೇಲೆ ದೇವರು ಕೋಪ ಬರ್ತೈತಂತೆ, ಸಡ್ಡಲ್ಲಿ ನಿನ್ ಮೇಲೆ ದೇವರ ಉಗ್ರತೆ ಬರ್ತದಂತ ವಾಕ್ಯದ ಅರ್ಥ. ನಾನು ನೇರವಾಗಿ ಹೇಳ್ತೀನಿ, ಅಧಿಕಾರದಿಂದ ಹೇಳ್ತೀನಿ, ಬಲವಾಗಿ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನ್ನ ಕುಟುಂಬ ಕೂಡ ಈ ವಾಕ್ಯ ಅನ್ವಯ, ನನ್ನ ಮಗನು ಮಗಳಿಗೆ ಹೆಂಡತಿಗೂ ಕೂಡ ವಾಕ್ಯ ಅನ್ವಯ. ವಾಕ್ಯ ನನ್ನ ಫ್ಯಾಮಿಲಿಗೂ ಸೇರಿ ಹೇಳ್ತಾ ಇದ್ದೀನಿ. ಆಮೆನ್. ಏನು ತಿಳಿಯದೇ ಇದ್ದರು. ನೀನ್ ಹಂಗಿದೀಯಾ? ದೇವ್ರು ಏನ್ ಮಾಡ್ಬೇಡ, ಮಾಡಿದ್ರೆ ಏನಾಗುತ್ತೆ, ದೇವರ ಉಗ್ರತೆ ನಿನ್ ಮೇಲೆ ಬರ್ತದೆ, ದೇವರ ಕೋಪ ನಿನ್ ಮೇಲೆ ಬರ್ತದೆ ಹೇಳಿದ್ರು ಕೂಡ ಮತ್ತೆ ಮತ್ತೆ ಕರ್ತನ ಭೋಜನ ತಿಂದು ವಾಕ್ಯ ಕೇಳಿ ಪ್ರತಿ ಸಂಡೆ ಪ್ರತಿದಿನ ಕುಟುಂಬ ಪ್ರೇಯರಲ್ಲಿ ಪರಿಶುದ್ಧ ಪ್ರೇಯರಲ್ಲಿ ವಾಕ್ಯ ಓದಿ ನಿನ್ನನ್ನ ಎಚ್ಚರಿಸಿದ್ರೆ, ನೀನು ತಿಳಿದಿರನೇ ಇದ್ರೆ हफ्ता हफ्ता महीना महीना प्रभु पास्टर का दौर बात करते, ये मत खाओ, ये मत पी, ये मत देखो, ये मत सुनो, ये मत जाओ, फिर भी करते. क्यों पता नहीं हो रहे? नोवा का दिन में आदमी लोग ऐसे था, आप भी क्रिश्चियन ऐसे. ನೋವನ ಕಾಲದಲ್ಲಿ ಜನಗಳಿದ್ದಂತೆ ಮನುಷ್ಯ ಕುಮಾರನ ಕಾಲದಲ್ಲಿ ಕ್ರಿಶ್ಚಿಯನ್ ದೇವರ ಮಕ್ಕಳು ಹಂಗೆ ಇದ್ದಾರೆ. ಯಾವ ತಿನ್ಬೇಡಂದ್ರೆ ಅದನ್ನೇ ತಿಂತಾರೆ, ಯಾವ ನೋಡ್ಬೇಡಂದ್ರೆ ಅದನ್ನೇ ನೋಡ್ತಾರೆ, ಏನ್ ಕೇಳ್ಬೇಡಂದ್ರೆ ಅದನ್ನೇ ಕೇಳ್ತಾರೆ, ಯಾವ್ದನ್ನ ಮುಟ್ಟಬೇಡಂದ್ರೆ ಅದನ್ನೇ ಮುಟ್ತಾರೆ, ಎಲ್ಲಿಗೆ ಹೋಗ್ಬೇಡಂದ್ರೆ ಅಲ್ಲಿಗೆ ಹೋಗಿರ್ತಾರೆ. ಅವ್ರು ತಿಂತಾ ಕುಡಿತಾ ಮಜಾ ಮಾಡ್ತಾ ಏನು ತಿಳಿಯದೇ ಇದ್ರು ಟಕ್ ಅಂತ ಅವ್ರ ಮೇಲೆ ಏನ್ ಬಂದಂತ ವಾಕ್ಯ ಹೇಳ್ತದೆ, ಸೂಪರ್ ಕ್ಯಾಯ ಅಲ್ಲ ಜಲ ನೀರು ಬಂತು, ಪಾನಿ ಆಯ, पानी आ गया, क्या बोले इसके सिस्टर, बहाव, बहाव सडनली आ गया. ಸುನಾಮಿ ಯಾವಾಗ ಬಂದಿದ್ದು? ಸುನಾಮಿ ಯಾವ ವರ್ಷ ಬಂದಿದ್ದು? 2004, 2004, 2004 में सुनामी आया. सुनामी मतलब 100 फीट का हाइट पानी आएगा. ಸುನಾಮಿ ಅಂದ್ರೆ 100 ಅಡಿ ಹೈಟ್ ಅಲ್ಲಿ ನೀರು ಹೊಡ್ಕೊಂಡ್ ಬರೋದು, ಅದನ್ನೇ ಸುನಾಮಿ ಅಂತ. ಆಮೇಲೆ ಯಾರಿಗಾರ ಗೊತ್ತಿತ್ತಾ? 2 ಡಿಸ್ಟ್ರಿಕ್ಟ್ ತಮಿಳುನಾಡಲ್ಲಿ. ಎಷ್ಟು ಡಿಸ್ಟ್ರಿಕ್ಟ್? ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರು ತುಮಕೂರು 2, ಇಲ್ಲ ಬ್ಯಾಂಗ್ಳೂರು ಚಿಕ್ಕಬಳ್ಳಾಪುರ, ಇಲ್ಲ ಬ್ಯಾಂಗ್ಳೂರು ಕೋಲಾರ, ಇಷ್ಟು ಜನ ಕಡೆ ನೀರು ಹೊಡ್ಕೊಂಡ್ ಬಂದ್ರು. ತುಂಬಾ ಜನ ಸತ್ತೋದ್ರು, ತುಂಬಾ ಜನ ಸತ್ತೋದ್ರು. ಕೊರೋನಾ ಯಾರಿಗಾರ ಗೊತ್ತಿಲ್ಲ ಬರ್ತಕ್ಕಂತ, ಚರ್ಚ್ಗಳು ಮುಚ್ತಾರೆ, ಫ್ಯಾಕ್ಟ್ರಿ ಮುಚ್ತಾರೆ, ಅಂಗಡಿ ಮುಚ್ತಾರೆ, ಯಾರಿಗೂ ಗೊತ್ತಿಲ್ಲ. ಸಡನ್ಲಿ ಬಂತು, ಹಂಗೆ ಬರ್ತದೆ ದೇವರ ನ್ಯಾಯ ತೀರ್ಪು ಸಡನ್ಲಿ ನಮ್ಮ ಮೇಲೆ ಬರ್ತದೆ. ಅದಕ್ಕೆ ನೀವು ತಿಳಿದಿರ ಇದ್ರೆ, ನೀವು ಪಾಪದಲ್ಲಿದ್ರೆ ನಿನ್ ಮೇಲೆ ಕೋಪ ಬರ್ತದೆ, ನಿನ್ ಮೇಲೆ ಉಗ್ರತೆ ಬರ್ತದೆ. आपके ऊपर प्रभु का गुस्सा आएगा, प्रभु का जजमेंट आएगा. आमीन, हालेलुया, ಪ್ರೈಸ್ ಗಾಡ್. ನೋಡಿ 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 ವಾಕ್ಯ ವಾಕ್ಯ ಏನ್ ಹೇಳ್ತದೆ ನೋಡಿ.
ವರವಾನ್ ಅಲ್ಲೆಲೂಯ. 40ನೇ ವಚನ ಹೇಳ್ತಾ ಇದೆ, 41, 42, 43, 44 ಮತ್ತಾಯ, ನೀವು ತಿಳಿಯದ ಗಳಿಗೆಯಲ್ಲಿ ಬರ್ತಾನೆ, ಜಾಗ್ರತೆ. 40 ಅದು ಕೂಡ ಸುಮ್ಮನೆ 40 ಗೊತ್ತಿಲ್ಲ, ಈ ಪಾಪದಲ್ಲಿದ್ರೆ ಹೋಗ್ತೀರ, ತಿಳಿಯದೇ ಇದ್ರಂತೆ ಅವರು. ಏನಾಗಲ್ಲ ಬಿಡು, ಚೆನ್ನಾಗಿದ್ದೀರಲ್ಲ, ಆರಾಮಾಗಿದೆ, ಆದಾಯ ಇದೆ, ಮನೆ ಇದೆ, ಕೆಲಸ ಇದೆ, ಗಾಡಿ ಇದೆ, ಫೋನ್ ಇದೆ, ಫ್ಲೈಟ್ ಅಲ್ಲಿ ಓಡಾಡ್ತೀನಿ, ಆಮೇಲೆ ಮಕ್ಕಳು ಆರಾಮಾಗಿ ಓದ್ತಾ ಇದ್ದಾರೆ, ಸೆಟ್ಲ್ ಆಗಿದ್ದಾರೆ, ಅವ್ರಿಗೂ ಮನೆಗಳಿದೆ, ಹಂಗಿದ್ರಂತೆ. ನೀನ್ ಹಂಗಿದ್ದೀಯಾ? ದೇವ್ರು ಡಿಪೆಂಡ್ ಆಗ್ತೀರಾ? ಲೈಫ್ ನಿನಗೆ ಭಯ ಇರ್ತಾ ಇಲ್ಲ, ನಿನ್ನ ಎಚ್ಚರಿಸ್ತಾ ಇಲ್ಲ. ಆಮೇಲೆ ನಿನ್ನ ಎಚ್ಚರಿಸ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡು ಅವ್ರು ಏನ್ ಮಾಡ್ತಾ ಇದ್ರು ನೋವಿನ ಕಾಲದಲ್ಲಿ. 1 ತಿನ್ನೋದು, ಹೇಳಿ ಎಲ್ಲರೂ, ತಿನ್ನೋದು ಅಂತ ಹೇಳಿ. 2 ಕುಡಿಯೋದು, ಅಲ್ಲೆಲೂಯ. 3 ಮದುವೆ ಮಾಡ್ಕೊಳ್ಳೋದು. 4 ಏನು ತಿಳಿಯದೇ ಇದ್ದರು. ಇಷ್ಟು ಹೇಳ್ತಾದ್ರೆ ದೇವ್ರು ಬರ್ತಾರೆ, ದೇವ್ರು ಬರ್ತಾರೆ, ದೇವ್ರು ಬರೋಕ್ ಸಮಯ ಹತ್ರ ಆಗಿದೆ, ದೇವ್ರು ಬಂದು ಬೆಂಕಿಯೊಂದಿಗೆ ಬರ್ತಾರೆ. ಇವಾಗಲೂ ಅದೇ ಮೆಸೇಜ್ ನಿಮಗೆ. ದೇವ್ರು ಬರ್ತಾರೆ, ಹೇಳಿದ್ರೆ ಕೂಡ ಅದೇ ಪಾಪ, ಅದೇ ರಾಗ, ಅದೇ ಸಿಚುವೇಶನ್, ಅದೇ ಪಿಸಾಚಿ ಮಾತು ಕೇಳೋದು. ಯಾವಾಗ ಸರಿಯಾಗೋದು? ಇನ್ನೊಂದು ಓದಿ, 2 ಪೇತ್ರ 2:5, 2 ಪತ್ರಸ್ 2:5, 2 Peter 2 chapter 5 words, sorry, 2:5, 2 Peter 2:5. ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು 2 ಪೇತ್ರ 2వ అధికారం 5వ వచనం. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನ ಸುಮ್ಮನೆ ಬಿಡದೆ ಅವರ ಮೇಲೆ ಯಾರ ಮೇಲೆ? ನೋವಿನ ಕಾಲದ ಜನಗಳ ಮೇಲೆ. ಹೇಳಿ ಎಲ್ಲರನ್ನ. ನೋವಿನ ಬಗ್ಗೆ ತಾನೇ ಮಾತಾಡ್ತಾ ಇರೋದು ಇವತ್ತು. ನೋವಿನ ಕಾಲದ ಜನಗಳಿಗೆ ನಮ್ಮ ಬಗ್ಗೆ ತಾನೇ ಮಾತಾಡ್ತಾ ಇದ್ದಾರೆ. नोवा सीजन का आदमी का लेकर हमारा अभी प्रभु का बच्चे का विषय में बात कर रहे हैं ना. अल्ले ಇದೆ ನೋಡಿ ನೋವಾ ಅಂತ. ಆದರೆ ಸುನೀತಿಯನ್ನು ಸಾರುವವನಾದ ನೋವನನ್ನು ಅವನೊಂದಿಗೆ ನೋವ ಏನ್ ಮಾಡಿದ್ದಾನೆ ನೋಡ್ಕೊಳ್ಳಿ. ನೋವ ಏನ್ ಮಾಡಿದ್ದಾನೆ ನೋಡಿ, ಎಲ್ಲಾರನ್ನ ಮಿನಿಸ್ಟ್ರಿ ಮಾಡಿದ್ದಾನೆ ನೋಡಿ, ಸೇವೆ ಮಾಡಿದ್ದಾನೆ. ಸುನೀತಿ ಅಂದ್ರೆ ಏನು? ಸುವಾರ್ತೆ ಹೇಳಿದ್ದಾನೆ. ದೇವ್ರು ಬರ್ತಾರೆ, ಅದಕ್ಕೆ ನಾವೇ ಕಟ್ತಾ ಇದ್ದೀನಿ. ನಾನು 3 ಫ್ಲೋರ್ ಕಟ್ತಾ ಇದ್ದೀನಿ. ಅದು ಅಂಬೇಡ್ಕರ್ ಇಂದ ಸರ್ಕಲ್ ಅಷ್ಟು ಉದ್ದ 3 ಫ್ಲೋರ್. ಎಷ್ಟು ಫ್ಲೋರು? 3 ಫ್ಲೋರ್. ಅದು ಉದ್ದ ಎಷ್ಟಂದ್ರೆ ಮಿನಿಮಮ್ ಅಂಬೇಡ್ಕರ್ ಹತ್ರ ಇದ್ದಿದ್ದು ಹತ್ತತ್ರ ಸರ್ಕಲ್ ವರ್ಗೂ ಇಷ್ಟು ಉದ್ದ 3 ಫ್ಲೋರ್ ಕಟ್ತಾ ಇದ್ರೆ ಬಂದು ನೋಡ್ತಾ ಇದ್ರೆ ಜನಗಳೆಲ್ಲ ಹೇಳ್ತಾ ಇದ್ದಾರೆ, ನೋವಾ ದೇವ್ರು ಬರ್ತಾರೆ, ದೇವ್ರ ಕೋಪ ಬಂದಿದೆ, ದೇವ್ರು ನಿಮ್ಮ ಪಾಪಗಳು ತುಂಬಾ ಅನ್ಯಾಯವಾಗಿದೆ, ದೇವ್ರ ಕರುಣೆ ನನಗೆ ಕರಗಿದೆ, ಇದ್ರಲ್ಲೆಲ್ಲ ಬಂದ್ಬಿಡಿ, ಪಾಪನ ಬಿಟ್ಬಿಡಿ, ಕೆಟ್ಟತನ ಬಿಟ್ಬಿಡಿ, ಅಸಹ್ಯನ ಬಿಟ್ಬಿಡಿ, ಕೊಲೆ ಮಾಡೋದನ್ನ ಬಿಡಿ, ಅನ್ಯಾಯ ಮಾಡೋದನ್ನ ಬಿಡಿ, ಮೋಸ ಮಾಡೋದನ್ನ ಬಿಡಿ, ವ್ಯಭಚಾರ ಮಾಡೋದನ್ನ ಬಿಡಿ, ಅಕ್ರಮ ಸಂಬಂಧ ಬಿಡಿ, ಕುಡಿಯೋದನ್ನ ಬಿಡಿ, ವಿಗ್ರಹ ಆರಾಧನೆ ಬಿಡಿ, ಮಾಟ ಮಂತ್ರ ಬಿಡಿ ಅಂತ ಎಷ್ಟೋ ಹೇಳಿದಾನೆ. ಅವ್ರು ಕೇಳಿಲ್ಲ. ಇವತ್ತು ನೋಡಿ ಪಾಸ್ಟರ್ ವಾರ ವಾರ ಹೇಳ್ತಾರೆ, ಬಿಡ್ತಾ ಇದ್ದಾರ ಪಾಪ. 8 ಜನ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಸೊಸೆ, 8 ಜನ ರಕ್ಷಣೆ ಹೊಂದಿರೋದು. ಅಷ್ಟು ದೊಡ್ಡ ಶಿಪ್ ಕಟ್ಟಿದ್ದಾನೆ. 100 ವರ್ಷ ಸುವಾರ್ತೆ ಸಾರಿದ್ದಾನೆ. ಎಷ್ಟು ವರ್ಷ? 100 years. ಎಷ್ಟು ವರ್ಷ? 100 ವರ್ಷ ಸುವಾರ್ತೆ ಸಾರಿದ್ದಾನೆ. ಸುನೀತಿಯನ್ನ ಸಾರಿದ ಅಂತಿದೆ ನೋಡಿ. ದೇವರು ಬರ್ತಾನೆ, ಜಲ ಪ್ರಳಯ ಬರ್ತದೆ. ಆಮೇಲೆ ನೋವಾ ನಾವೇ ಕಟ್ಟೋದಕ್ಕೂ ಸಮುದ್ರಕ್ಕೂ 100 ಕಿಲೋಮೀಟರ್ ದೂರ ಇದೆ. ಎಷ್ಟು ಕಿಲೋಮೀಟರ್?
100 किलोमीटर 100 किलोमीटर दूर है समुद्र का। और नोवा वो शिप बना रहे ना वो जागा को ಅವನಿಗೆ ಆಶ್ಚರ್ಯ ಬರಲ್ಲ. ಇನ್ನೊಬ್ಬ ಹುಚ್ಚ, ಮಳೆ ಬರ್ತದಂತೆ, 40 ದಿನ ಮಳೆ ಬರ್ತದಂತೆ, ಎಲ್ಲಾ ಮುಳುಗಿಸ್ಬಿಡ್ತದಂತೆ, ಎಲ್ಲಾ ಆಲೋಚನೆ ಅಂತೆ, ದೇವ್ರ ಕೋಪ ಬಂದ್ಬಿಡ್ತದಂತೆ, ನಾವು ಪಾಪ ಮಾಡ್ತಾ ಇದ್ರಂತೆ, ನಾವು ಅನ್ಯ ಜನಗಳ ಮದುವೆ ಮಾಡ್ಕೊಂಡಿದ್ರಂತೆ, ನಾವು ತಿನ್ನೋದೇ ನೋಡ್ತಿರಂತೆ, ನಾವು ಕುಡಿಯೋದೇ ಮಾಡ್ತಿರಂತೆ, ದೇವ್ರು ಬಂದ್ಬಿಡ್ತಾನ, 1000 ವರ್ಷ ಆಯ್ತು, ಇಷ್ಟು ಜನ ಇದ್ದಾರೆ ಭೂಮಿ ಮೇಲೆ, ದೇವ್ರು ಸಾಯಿಸ್ಬಿಡ್ತಾನ ಅಂದ್ಕೊಂಡಿರ್ತಾರ ಅವರು. ನೀನ್ ಹಂಗಿದೀಯಾ? ಗೊತ್ತಿದ್ದು ಪಾಪ ಮಾಡ್ತಾ ಇದೀಯಾ? ವಾಕ್ಯ ಕೇಳಿ ತಪ್ಪು ಮಾಡ್ತಾ ಇದೀಯಾ? ವಚನ ಸುಮ್ಕೆ ಪಾಪ ಕರೆ. ನೋಡಿ, ನೋವ ಹೇಳಿದ್ದಾನೆ, ಒಬ್ರು ಬಂದಿಲ್ಲ, ಅವ್ರ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರು ಬಂದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓದಿ ಎಜ್ರ 9:1-2 ಓದಿ. ಇದಾದ ನಂತರ ಪ್ರಧಾನ ಪುರುಷರು ನನ್ನ ಬಳಿಗೆ ಬಂದು, ಇಸ್ರಾಯೇಲರಲ್ಲಿ ಸಾಧಾರಣ ಜನರು, ಯಾಜಕರು, ಲೇವಿಯರು, ಕಾನ್ಯಾನ್ಯರು, ಇಂಕಿಯರು, ಪೆರೇಜಿಯರು, ಯಬೋಷಿಯರು, ಅಮೋನಿಯರು, ಆಮೇಲೆ ಮೋವಾಬರು, ಐಗುಪ್ತ್ಯರು, ಅಮೋನಿಯರು ಎಂಬ ಅನ್ಯ ದೇಶದವರ ಬಳಿಗೆ ಬಳಕೆಯನ್ನು ತೊರೆಯದೆ, ಬಳಕೆ ಅಂದ್ರೆ ಅವ್ರ ಜೊತೆ ಸಂಬಂಧ, ಅವ್ರ ಜೊತೆ ರಿಲೇಶನ್ಶಿಪ್, ಅವ್ರ ಜೊತೆ ಮ್ಯಾರೇಜ್, ಅವ್ರ ಜೊತೆ ಫಂಕ್ಷನ್, ಅವ್ರ ಜೊತೆ ಟ್ರೀಟ್, ಆಮೇಲೆ ಬಳಕೆಯನ್ನು ತೊರೆಯದೆ ಅಂದ್ರೆ ಬಿಡ್ದಿರಾ, ತೊರೆಯದೆ ಅವರ ಅಸಹ್ಯ ಕಾರ್ಯಗಳನ್ನು ಅನುಸರಿಸಿ ತಮಗೂ ತಮ್ಮ ಗಂಡು ಮಕ್ಕಳಿಗೂ ಅವರಿಂದ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡಿದ್ದರಿಂದ ದೇವಕುಲವು ಅನ್ಯ ದೇಶಗಳವರಿಗೆ ಅವರೊಳಗಡೆ ಒಂದಾಗೋಯ್ತು, ಅವ್ರ ಜೊತೆಯಲ್ಲಿ ಜಾಯಿನ್ ಆಗೋಯ್ತು. ದೇವಕುಲ, ದೇವಪುತ್ರರು, ದೇವರ ಸಿಸ್ಟರ್ಸು, ಬ್ರದರ್ಸು, ದೇವರ ಮಕ್ಕಳು ಅನ್ಯ ಜನಗಳ ಜೊತೆ, ಅನ್ಯ ಜನಗಳ ಸಂಪ್ರದಾಯ ಜೊತೆ ಮಿಕ್ಸ್ ಆಗೋಯ್ತು. ನೋಡಿ ಅಲ್ಲಿ ಮಿಶ್ರಣವಾಯಿತು. ಆಮೇಲೆ ಪ್ರಭು ಹಲ್ಲೆಲೂಯಾ, ತಮಗೂ ತಮ್ಮ ಗಂಡು ಮಕ್ಕಳಿಗೂ ಅವರಿಂದ ಹೆಣ್ಣುಗಳನ್ನು ತೆಗೆದುಕೊಂಡಿದ್ದರಿಂದ ದೇವಕುಲವು, ಏನ್ ಕುಲ ನಾವು? ದೇವಕುಲ, ದೇವರ ಮಕ್ಕಳು, ಪರಿಶುದ್ಧರು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರೋರು, ನೀನು, ನಿನ್ನ ಮಗ, ನಿನ್ನ ಮಗಳು ಮಿಕ್ಸ್ ಆಗೋಯ್ತು. ಕೆಳಗಡೆ ಓದ್ಕೊಳ್ಳಿ, ಮನೆಗೆ ಹೋಗಿ घर में जाके पढ़ो, नीचे प्रभु का गुस्सा है, एजरा बता रहे प्रभु का गुस्सा आ गया, मिक्स हो गया. ಎಂತ ಒಳ್ಳೆ ಹುಡುಗ ಬರಲಿ. ಮೊನ್ನೆ ಒಂದು ಮದುವೆಗೆ ಹೋದೆ, ಆ ಕಡೆನೂ ಪಾಸ್ಟ್ ಬಂದಿಲ್ಲ, ಈ ಕಡೆನೂ ಪಾಸ್ಟ್ ಬಂದಿಲ್ಲ, ನಾನು ಹೋಗಿದ್ದೀನಿ. ಅಲ್ಲಿ ನೋಡ್ತೀರ ಸಿಸ್ಟರು ಅನ್ಯ ಮನೆಯಲ್ಲಿ ಮದುವೆ ಆಗ್ತಾರೆ. ಬಹಳ ಬೇಜಾರಾಯ್ತು. 2 ದಿನ ಆದ್ರೂ ನನಗೆ ಬೇಸರ ಹೋಗಿಲ್ಲ. ಏನ್ ಇಷ್ಟು ದಿನ ವಾಕ್ಯ ಕೇಳಿಲ್ಲ ಸಿಸ್ಟರು? ಇಷ್ಟು ದಿನ ಏನ್ ಅರ್ಥ ಆಯ್ತು? ಒಂದು ಒಳ್ಳೆ ಜಮೀನಿರೋ ಹುಡುಗ, ಚೆನ್ನಾಗಿ ಕ್ಯಾನ್ಸರ್ ಹುಡುಗ ಅಂದಿದ ತಕ್ಷಣ ಮರಳಾಗ್ಬಿಟ್ಲಾ? ದೇವ್ರು ತೋರಿಸ್ಬೇಕು ಹುಡುಗನ, ದೇವ್ರು ತೋರಿಸ್ಬೇಕು ಹುಡುಗಿನ. ನೋವಿನ ಕಾಲದಲ್ಲಿ ಇನ್ನೇನ್ ತಪ್ಪು ಮಾಡ್ತಾ ಇದ್ರು? ಆಮೇಲೆ ಕೆಟ್ಟತನ ನಡೆಸ್ತಾ ಇದ್ರು. ಅವರ ಆಲೋಚನೆ ಎಲ್ಲ ಕೆಟ್ಟದಾಗಿತ್ತು. ಅವರ ಆಲೋಚನೆ ಎಲ್ಲ ಕೆಟ್ಟದಾಗಿತ್ತು. ನೋಡ್ಕೋ, ನಿನ್ನ ಆಲೋಚನೆ ಒಳ್ಳೆಯದಿದೆಯಾ ಕೆಟ್ಟದಿದೆಯಾ? ನಿನ್ನ ಹೃದಯ ಕೆಟ್ಟದಾಗಿದೆಯಾ ಒಳ್ಳೆಯದಾಗಿದೆಯಾ? ನಿನ್ನ ಥಿಂಕಿಂಗ್ಸ್, ನಿನ್ನ ಆಲೋಚನೆಗಳೆಲ್ಲ ಒಳ್ಳೆಯದ ಕೆಟ್ಟದ್ದ? ಚೆನ್ನಾಗಿ ನೋಡಿ. ನೋವಿನ ಕಾಲದಲ್ಲಿ ಜನಗಳು ಹೇಗಿದ್ರು? ಒಂದು ಹೇಳಿ, ತಲೆ ಸುಸ್ತು ಆಗೋಯ್ತಾ? ತಲೆ ಎತ್ತಿ. ಒಂದು ಏನು, ನೋವಿನ ಕಾಲದಲ್ಲಿ ಹೇಗಿದ್ರು ಜನ? ತಿನ್ನೋದೇ ಅವರಿಗೆ ದೇವರು, ಹೊಟ್ಟೆನೇ ಅವರಿಗೆ. ಎರಡನೇದೇನು? ಕುಡಿಯೋದು. ಮೂರನೇದು ಮ್ಯಾರೇಜ್ ಬಗ್ಗೆ. 4ನೇದು ಏನು ತಿಳಿದಿರ ಇದ್ರು. 5ನೇದು ಎಷ್ಟು ವಾಕ್ಯ ಹೇಳಿದ್ರು ನೋವಿನ ಮಾತನ್ನ ಕೇಳಿಲ್ಲ. 6ನೇದು ನೋಡಿ ಅಲ್ಲೇ ಇದೆ,
ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಕೆಟ್ಟತನ ಏನಿತ್ತು? ಕೆಟ್ಟತನ. 7ನೇದು ಅವರ ಹೃದಯದಲ್ಲೆಲ್ಲ ಮೋಸ. 7 ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಬರೀ ಮ್ಯಾರೇಜ್ ತಗೋಬೇಡಿ, ನಿಮ್ಮ ಹೃದಯ ಕೂಡ ಕರೆಕ್ಟ್ ಆಗಿದೆಯಾ? ಯಾರಿಗೂ ಏನು ಕೆಟ್ಟದ್ದು ಬಯಸ್ತಾ ಇಲ್ವಾ? ಮೋಸ ಮಾಡ್ತಾ ಇಲ್ವಾ? ತಪ್ಪಲೆಕ್ಕ ಕತ್ಕೊಳ್ಳೋದು, ಅನ್ಯಾಯ ಮಾಡೋದು, ಒಬ್ರು ಸ್ವಾತಂತ್ರ್ಯ ಕಿತ್ಕೊಳ್ಳೋದು, ಲಂಚ ತಕೊಳ್ಳೋದು, ಅನ್ಯಾಯವಾಗಿ ಸಂಪಾದನೆ ಮಾಡೋದು, ನೋಡಿ ನೋಡಿ ಅದೇ ಅಲ್ಲ. ಇನ್ನು ಬೇರೆ ನೋಡ್ಕೊಳ್ಳಿ ಚೆನ್ನಾಗಿ. ಹೃದಯದಲ್ಲಿ ಏನಾದ್ರೂ ಒಬ್ಬರ ಬಗ್ಗೆ ಕೆಟ್ಟ ಭಾವನೆ ಇದೆಯಾ? ಕ್ಷಮಿಸದೇ ಇರೋ ಹೃದಯ ಇದೆಯಾ? ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವಳು ಅಂತೋಳೆ, ಅವನ ಅಂತೋನೆ, ಅದು ಕೂಡ ನಿನ್ನನ್ನು ಕೆಡಿಸ್ಬೇಕು. ಎದುರುಗಡೆ ಚೆನ್ನಾಗಿ ಮಾತಾಡ್ತೀವಿ, ಒಳಗಡೆ ಕೋಪ ಇರ್ತದೆ, ಅದು ಕ್ಷಮಿಸಿಲ್ಲ ಅಂತ ಅರ್ಥ. ಆಮೇಲೆ ಅದು ಕೂಡ ಡೇಂಜರೇ. ಅದು ನಿಷ್ಠುತಿ ಹೇಳಿದ್ರಿಂದ ಭಯಂಕರ ಡೇಂಜರ್ ಅದು. ನಿಮಗೆ ನೋಡಿ, ಯಾರ ಬಗ್ಗೆ ಕೋಪ ಇದೆಯೋ, ಯಾರು ಇನ್ನೂ ಕ್ಷಮಿಸಲಿಲ್ಲೋ, ಎದುರುಗಡೆ ಚೆನ್ನಾಗಿ ಮಾತಾಡ್ತೀಯ, ಹೊರಗಡೆ ಕೋಪ ಇದೆ, ಹೊರಗಡೆ ಕ್ಷಮಿಸಿರಲ್ಲ, ಅದೇ ಕೆಟ್ಟ ಹೃದಯ. ಕೆಟ್ಟ ಹೃದಯ. ಕಳ್ಳತನ, ಸುಳ್ಳು, ಮೋಸ, ಅನ್ಯಾಯ, ವಂಚನೆ ಎಲ್ಲಿ ಬರೀತಾರೆ ಅದನ್ನ? ಎಲ್ಲಿಂದ ಬರೆದಂತ ಅವೆಲ್ಲ ತೆಗೀರಿ. ಮಾರ್ಕ ಗ್ರಂಥ ಬೇಗ ಒಂದು 5 ನಿಮಿಷದಲ್ಲಿ ಮುಗಿಸ್ತೀನಿ, ಇಂಟ್ರೆಸ್ಟ್ ಕೇಳಿ. ಮಾರ್ಕ ಗ್ರಂಥ ಓದಿ, 7ನೇ ಅಧ್ಯಾಯ 20ನೇ ವಚನ. ಮಾರ್ಕ್ ಚಾಪ್ಟರ್ 7 22 21 20 21 22 23. ಮಾರ್ಕ 7ನೇ ಅಧಿಕಾರ 20 21 22. ಆತನು ಇನ್ನು ಮನುಷ್ಯನ ಒಳಗಿಂದ ಹೊರಟುವಂತದೇ ಮನುಷ್ಯನನ್ನ ಒಳೆ ಮಾಡುವುದು ಒಳಗಿನಿಂದ, ಅಂದರೆ ಅಂದ್ರೆ ಹೃದಯ. ಎಲ್ಲಾರು ಹೇಳಿ ಹೃದಯ ಅಂತ. ಎಲ್ಲಾರು ಹೇಳಿ ಹೃದಯ ಅಂತ. ಹಾರ್ಟ್ ಅಂತ ಹೇಳಿ ಎಲ್ಲಾರು. मन बोलो. हाँ मन से क्या क्या आएगा? मन से, मन का अंदर से पहले वाला ಏನ್ ಬರ್ತದೆ ಹೃದಯದಿಂದ? ಒಂದು ಸುಳ್ಳುಗಾರಿಕೆ, ವ್ಯಭಿಚಾರ, ಕಳ್ತನ, ಚೋರ್, ತೀಸ್ರಾ ಕೊಲೆ, ಮರ್ಡರ್, ದ್ರವ್ಯಾಸೆ, ದುಡ್ಡಿನ ದುರಾಸೆ, ಆಮೇಲೆ ಎಚ್ಚರ, ಸೊಕ್ಕಿದೆ, ಅಹಂಕಾರ ಇದೆ, ಕೊಬ್ಬಿದೆ, ನಾನೇ ಅನ್ನೋದಿದೆ, ಗರ್ವ ಇದೆ, ಬೈಯೋ ಮಾತುಗಳು ಬೈತೀರ, ಕಚ್ಚಡ ಮಾತು, ಗಲೀಜ್ ಮಾತು, ಇದು ನನ್ನ ಕೆಡಿಸ್ತೈತೆ. ಇದು ನಿನ್ನ ಹೃದಯದಿಂದ ಬರೋದು. ಎಲ್ಲಿಂದ? ಇದು ನೋವನ ಕಾಲದಲ್ಲಿ ಇತ್ತು. ಇದು ಕೂಡ ನೋವನ ಕಾಲದಲ್ಲಿ ಇತ್ತು. ಎಷ್ಟು ಮಂದಿ ಇನ್ನು ಗರ್ವ ಮಾತು ಮಾತಾಡ್ತೀರಾ, ಕಚ್ಚಡ ಮಾತು ಮಾತಾಡ್ತೀರಾ, ಗಲೀಜ್ ಮಾತು ಮಾತಾಡ್ತೀರಾ? ನೋವನ ಕಾಲದಲ್ಲಿ ಹೆಂಗೆ ತಿಳಿದಿರಿದ್ರು ನೀವು ಹಂಗೆ ಇದ್ದೀರಿ. ಹೋಗ್ಲಿ, ನೀವು ಮಾತಾಡ್ತಾ ಇರಿ, ನೀವು ಆಡ್ತಾ ಇರಿ, ಆ ಕಳ್ಳತನ ಮಾಡ್ತಾ ಇರಿ, ದೇವ್ರು ಬರ್ತಾನೆ. ದೇವ್ರು ಬರ್ತಾನೆ ಲೆಕ್ಕ ಕೇಳಾಗ. ನೀನು ₹1 ಇಟ್ಕೊಂಡಿದೀಯಾ? ಒಂದು ನಾಣ್ಯನ, ಒಂದು ವರಹನ, ಒಂದು ವರವಾಗಿ ಇಟ್ಟಿದೀಯಾ? ಲೆಕ್ಕ ಕೇಳಕ್ ಬರ್ತಾನೆ. ಹಲ್ಲೆಲೂಯಾ. ನೋವನ ಕಾಲದಲ್ಲಿ ಹೃದಯ ಹೆಂಗಿತ್ತಂತೆ? ಬರೀ ಕೆಟ್ಟದ್ದೇ. ಅದಕ್ಕೆ ವಾಕ್ಯ ಎಲ್ಲಿ ಕೊಡ್ತಾ ಇದ್ರೆ? ಮಾರ್ಕ 7ನೇ अध्याय. नोवा का सीजन में आदमी लोग का मन कैसे था? दिल कैसे रहेगा? हाँ, क्या क्या डालते हैं? दिल पसंद का अंदर क्या क्या डालते हैं? मन का अंदर से, दिल का अंदर से, हृदय का अंदर से, हार्ट का अंदर से आए. हमें ಇದು ನಮ್ಮನ್ನ ಕೆಡಿಸಬೇಕು. ಇದು ನೋವನ ಕಾಲದ ಜನಗಳ ಹತ್ರ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಎಲ್ಲ ವಿಷಯ ಗಮನ ಇಟ್ಕೊಳ್ಳಿ. 7 ಪಾಯಿಂಟ್ ಹೇಳ್ಕೊಟ್ಟೆ, ಗಮನ ಇಟ್ಕೊಳ್ಳಿ. 7 ಪಾಯಿಂಟ್ ಅಲ್ಲಿ ಕೂಡ ನೀವು ಎಚ್ಚರವಾಗಿದ್ರೆ ದೇವರ ರಾಜ್ಯಕ್ಕೆ ನೀವು ದೂರ ಇಲ್ಲ, ಹತ್ರ. ಎಲ್ಲಿ? ಹತ್ರ. ಕಣ್ಮುಚ್ಚು, ಎದ್ದಿದ್ಕೊಳ್ಳಿ, ಕಣ್ಮುಚ್ಚು. ಥ್ಯಾಂಕ್ ಯು ಲಾರ್ಡ್. ತಿನ್ನೋ ವಿಷಯ ನಾವು ಎತ್ತಿಸುವಾಗಿ ಬೇಗ ಹೇಳ್ತಾ ಇದ್ದೀರಾ?
ಕುಡಿಯೋ ವಿಷಯದಲ್ಲಿ ಎಚ್ಚರವಾಗಿರ್ಬೇಕಂತ ಹೇಳ್ತಾ ಇದೆ ರಾಜ. ಧೂಮಪಾನ, ಅನ್ಯಪಾನ, ಮದ್ಯಪಾನ ನಾವು ಸೇವಿಸಬಾರ್ದು ಅಂತ ಹೇಳ್ತಾ ಇದೆ ರಾಜ. ಯಾವಾಗಲೂ ಊಟ 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 ಅಂತ ಹೇಳ್ಬಾರ್ದು ಅಂತ ಹೇಳ್ತಾ ಇದೆ ರಾಜ. ನಾವು ಪ್ರಾರ್ಥನೆಗೆ, ಬೈಬಲ್ಗೆ, ಆಲಯಕ್ಕೆ, ಆರಾಧನೆಗೆ, ಸಿಂಗಲ್ ಪ್ರೇಯರ್ಗೆ ಸಮಯ ಕೊಡಬೇಕಂತ ಹೇಳ್ತಾ ಇದೆ ರಾಜ. ಮೂರನೇದಾಗಿ ರಾಜ, ವಿವಾಹ ವಿಷಯದಲ್ಲಿ ಯಾರೋ ಒಂದು ಒಳ್ಳೆ ಹುಡುಗ ಸಿಗ್ತ, ಒಳ್ಳೆ ಹುಡುಗಿ ಸಿಗ್ತ, ಓ ಚೆನ್ನಾಗಿದ್ದಾರೆ, ಫಾರಿನ್ ಇದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ಹಣವಂತರಂತ ನಾವು ಕೊಡಬಾರ್ದು ರಾಜ. ದೇವರು ತೋರಿಸಿದ ಮಕ್ಕಳಿಗೆ ನಾವು ಮದುವೆ ಆಗ್ಬೇಕು, ಮದುವೆ ಮಾಡ್ಕೊಡ್ಬೇಕಂತ ಹೇಳ್ಕೊಡ್ತಾ ಇದ್ದೆ ರಾಜ. ಓ ಹಾಗೆ ರಾಜ, ಹೃದಯದಲ್ಲೆಲ್ಲ ಕೆಟ್ಟಿದ್ದೆ ರಾಜ, ಏನೂ ತಿಳಿಯದಿದ್ದಾರೆ ರಾಜ. ದೇವರೇ, ವಾಕ್ಯವನ್ನ ಕೇಳಿ ಕೇಳಿ ಒಬ್ಬೊಬ್ಬರಿಗೆ ಎಚ್ಚೆತ್ಕೋಬೇಕು ರಾಜ. ಹೃದಯದಲ್ಲಿ ಒಳ್ಳೆ ಮನಸ್ಸಿರ್ಬೇಕು ರಾಜ. ಪ್ರೀತಿ, ಬಾಂಧವ್ಯ, ಸಮಾಧಾನ, ಸಂತೋಷ, ದೀರ್ಘ ಶಾಂತಿ, ಆ ಆಶೀರ್ವಾದ, ಅನುಗ್ರಹದಿಂದ ತುಂಬಪ್ಪ ಕೋಪ, ಗಲೀಜು, ಕಳ್ಳತನ, ಅನ್ಯಾಯ, ಶನಿಸ್ತರ ಬುದ್ಧಿ, ಅಸಹ್ಯ ತೆಗೆದಾಕು ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಪ್ರೀತಿಯ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡವಿರಲಿ. ಆಮೆನ್. ಗಾಡ್ ಬ್ಲೆಸ್ ಯು.